ನಮ್ಮ ಕ್ರೈಸ್ತ ಧರ್ಮದಲ್ಲಿ ಒಂದು ಉಪವಾಸದ ದಿನಗಳು ಅಂತ ಬರುತ್ತೆ. ಸೊ ಅದು ಸಹಜವಾಗಿ ಬರುವಂತದ್ದು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ. ಸೊ ಈ ಸತಿ ಫೆಬ್ರವರಿಯ ಸರಿಸುಮಾರು ಒಂದು 18 ತಾರೀಕಿಗೇನೋ ಶುರುವಾಗಿದೆ ಬಹುಶಃ ಅಂದಾಜು. ರಡ್ಡೆ ಪೋತೆ ಒಂತೆ ದಿನ ಏತು ದಿನ ವರ್ಷ ಒಂಜಿ ವರ್ಷದ ಮೂಜಿ ತಿಂಗಳ ರಡ್ನೆಗೆ ಪೋತಿದ್ದಾರೆ ಒಂಜಿನೆಡು ಮೂಜಿ ತಿಂಗಳು ರಡ್ನೆಡು ಮೂಜಿ ತಿಂಗಳು ಪೋತಿದ್ದಾರೆ ಅವ್ರು ರಡ್ನೆಡ್ಲ ಪಾಸ್ ಪೈಲಾಂಡ. ಕಾಡಿನಲ್ಲಿ ಉತ್ಪತ್ತಿ ಆಗಿರುವಂತಹ ಕಾಡು ಉತ್ಪತ್ತಿ ಯಾವ್ದಂತ ಹೇಳಿದ್ರೆ ಪುನರ್ಪುಳಿಯಲ್ಲಿ ಅದ್ಭುತವಾಗಿರುವಂತಹ ಇನ್ನೊಂದು ಚಿಗುರೆಲೆ ನೋಡಿ ಎಷ್ಟು ಚೆನ್ನಾಗಿ ಅರಳ್ತಾ ಉಂಟು. ತೆಂಗಿನ ನೀರು ಕೊಡುವುದ ಮುಖಾಂತರ ಒಂದು ಧನ್ಯವಾದವನ್ನು ಹೇಳುವಂಥದ್ದು ಮತ್ತೆ ಅಭಿನಂದನೆ ಅಂತ ಹೇಳುವಂಥದ್ದು. ಅವ್ರ ಹೇಗೆ ಪರಿಚಯ ಇವಳ್ದು ಪರಿಚಯ ಅಂತ ಹೇಳಿದ್ರೆ ಅದಕ್ಕೆ ಒಂದು ರೋಚಕ ಒಂದು ಅಂತ ಸ್ಟೋರಿ ಉಂಟು. ಇನ್ನು ಮುಜಿ ಸರ್ತಿ ಉಂಡುಂಡ್ಲ ಗೀರ್ನೆ ಉಂಡು ಕಣ್ಣಿಗೆ ನಿದ್ರೆ ಉಂಡು ಬಡ ಉಂಡು ಬೇರೆ ಮಲ್ಪರ ಅಭಿಪ್ರಾಯ ಆಂಡತ್ತ ಅಂಡ್ ಇತ್ತರೆ ಹೋಗುಲನ್ನು ವಿಶೇಷ ಮರದ ನೆಟ್ಟು ಇಜ್ಜಿ ಹೊಸೊಬ್ಬರಿಗೆ ಭಾರಿ ರುಚಿ ಅಂತ ಅನ್ನಿಸ್ಲಿಕ್ಕಿಲ್ಲ. ಕಾರಣ ಏನಂತ ಹೇಳಿದ್ರೆ ಇದು ಸರಿ ಇಲ್ಲ ಅಂತಲ್ಲ, ನಾವು ಸರಿ ಇರುವುದಿಲ್ಲ. ಕೆಮಿಕಲ್ ತಿಂದು 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 ಪೆಸ್ಟಿಸೈಡ್ ಪ್ರಿಸರ್ವೇಟಿವ್ಸ್ ತಿಂದು ತಿಂದು ನಮ್ಮ ನಾಲಿಗೆ ಅದು ಯಾವುದೋ ಟೇಸ್ಟಿಂಗ್ ಪೌಡರ್ ಬೇಕು ನಮ್ಮ ನಾಲಿಗೆಗೆ ಟೇಸ್ಟ್ ಕೊಡಬೇಕಾದ್ರೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ನಮ್ಮ ಬೆಳ್ತಂಗಡಿ ತಾಲೂಕಿನ ಮಡಂತ್ಯಾರ್ನಲ್ಲಿದ್ದೇನೆ. ಇಲ್ಲಿ ಇದು ನೋಡಿರ್ಬೋದು, ಇದು ಮಡಂತ್ಯಾರ್ನ ಸಿಟಿ. ಮಡಂತ್ಯಾರ್ಗೆ ಎಂಟ್ರಿ ಆಗಬೇಕಾದ್ರೆ ಈ ಮನೆ ಸಿಗತ್ತೆ ನೋಡಿ. ಈ ಮನೆ ನೀವೆಲ್ಲರೂ ಕೂಡ ಈ ದಾರಿಯಲ್ಲಿ ಹೋಗಬೇಕಾದ್ರೆ ನೋಡಿಕೊಂಡಿರ್ತೀರಿ. ಯಾವಾಗಲೂ ಕೂಡ ಕೃಷಿಯ ಹಲವಾರು ಸಂಗತಿಗಳನ್ನು ತೋರಿಸ್ತಾ ಇರ್ತೇನೆ. ಆದರೆ ತುಂಬ ಸಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವಿಶೇಷವಾಗಿರುವಂಥ ಕೃಷಿಕರ ಜೀವನ, ಕೃಷಿಕರ ಆಹಾರ ಇದೆಲ್ಲ ತೋರಿಸ್ಬೇಕು ಅಂತ ತುಂಬ ಜನರು ನನಗೆ ಆಗಾಗ ಹೇಳ್ತಾ ಇರ್ತೀರಿ. ಆ ಕಾರಣಕ್ಕೋಸ್ಕರ ಇವತ್ತು ನಾನು ತೋರಿಸುವಂಥದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರೀತಿರುವಂಥ ಒಂದು ರೆಸಿಪಿ ಬಗ್ಗೆ. ಸಹಜವಾಗಿ ಹಿಂದೆ ಆರೋಗ್ಯದ ಸಮಸ್ಯೆಗಳು ಯಾವುದೂ ಇರ್ತಿರಲಿಲ್ಲ. ಯಾಕೆಂತ ಹೇಳಿದ್ರೆ ಜನರು ನ್ಯಾಚುರಲ್ ಆಗಿ ಬದುಕ್ತಿದ್ರು. ಆ ಸಂದರ್ಭದಲ್ಲಿ ಒಂದು ವಿಶೇಷವಾಗಿರುವಂಥ ಚಟ್ನಿ, ಈ ಚಟ್ನಿ, ಈ ರೀತಿಯ ಒಂದು ಚಟ್ನಿಯನ್ನು ತೋರಿಸಬೇಕು ಅಂತೇಳಿ ನಾನು ತುಂಬ ಟೈಮಿಂದ ಯೋಚನೆ ಮಾಡ್ತಿದ್ದೆ. ಆದರೆ ಅದಕ್ಕೆ ಟೈಮ್ ಬಂದಿರಲಿಲ್ಲ. ಆದರೆ ಅದಕ್ಕೆ ಸರಿಯಾದ ಸಮಯಕ್ಕೆ ಗ್ಲೆನ್ಸಿಸ್ ಬ್ಲಾಗ್ ಅಂತೇಳಿ ನಮ್ಮ ಸ್ನೇಹಿತರು ಮಡಂತಿಯವರು ಜಾಯಲ್ ಮೆಂಡೋನ್ಸ್ ಅಂತೇಳಿ ಅವರು ಫೇಸ್ಬುಕ್ನ ಮುಖಾಂತರ ಒಂದು ದೊಡ್ಡ ಪ್ರಮಾಣದಲ್ಲಿ ಚಟ್ನಿಯ ವಿಚಾರಗಳನ್ನು, ಚಟ್ನಿ ಮಾಡೋದು ಹೇಗೆ, ಅದರ ಆರೋಗ್ಯದ ಲಾಭಗಳೇನು ಅನ್ನುವಂಥ ತೋರಿಸ್ಲಿಕ್ಕೆ ಪ್ರಾರಂಭ ಮಾಡಿದರು. ವಿಶೇಷ ಅಂತ ಹೇಳಿದ್ರೆ ಸುಮಾರು ಇಡೀ ಭಾರತದಲ್ಲಿ ಯಾರು ಮಾಡಿರಲಿಕ್ಕಿಲ್ಲ. ಒಂದು 40 ದಿನದಲ್ಲಿ 40 ವೆರೈಟಿಯ ನ್ಯಾಚುರಲ್ ಆಗಿರುವಂತಹ ಒಂದು ಗಿಡ ಮೂಲಿಕೆಗಳನ್ನು ಇಟ್ಕೊಂಡು ಚಟ್ನಿ ಮಾಡುವಂಥದ್ದು ಅದನ್ನು ತೋರಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ನನಗೆ ಅನ್ನಿಸ್ತು ಅದನ್ನು ನಿಮ್ಗೆಲ್ರಿಗೂ ತೋರಿಸ್ಬೇಕು ಅಂತೇಳಿ. ಆಗ ಅವ್ರ ಜೊತೆ ಮಾತುಕತೆ ಮಾಡಿದಾಗ ಅವ್ರು ಹೇಳಿದರು, ನಾವು ಸುಮಾರು ಒಂದು 20 ವೆರೈಟಿಯ ಸೊಪ್ಪುಗಳ ಮುಖಾಂತರ ನಾವು ಚಟ್ನಿಯನ್ನು ತೋರಿಸ್ತೇವೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಅವರ ಮನೆಗೆ ಬಂದೇನೆ. ಸಂಪೂರ್ಣ ಸಹಜ ಕೃಷಿ. ಬಂದಿಯಲ್ಲ ಅಣ್ಣ? ನಮಸ್ತೆ. ನಮಸ್ತೆ ನಮಸ್ತೆ. ಆರಾಮ? ತುಂಬಾ ಟೈಮಿಂದ ಬರ್ಬೇಕು ಅಂತಿತ್ತು. ಎಷ್ಟು ದಿನದಿಂದ ನೀವು ಬರ್ತೀರಿ ಅಂತ ಹೇಳಿ ನೀವು ಬರ್ಲೇ ಇಲ್ಲಲ್ಲ? ಅದೇ ಇವತ್ತೊಂದು ಚಟ್ನಿ ಬಗ್ಗೆ ತೋರಿಸುವ ಅಂತ ಹೇಳಿ ಇವತ್ತೊಂದು ಕಾಲಗುಡಿ ಬಂತು ನಿಮಗೆ. ಹೌದೌದೌದು. ಈಗ ಹೇಗೆ ಇವತ್ತು ನಾವು ತೋರಿಸುವಂತದ್ದು? ನೀವು ಬರ್ತೀರಂತ ನಾನು ಮೊನ್ನೆಯಿಂದ ಒಂದು ಪ್ಲಾನ್ ಮಾಡ್ತಾ ಇದ್ದೆ. ನಮ್ಮ ಒಂದು ಸೋನಂದೂರ್ನ ಒಬ್ರು ನಾಟಿ ವೈದ್ಯರು ಇದ್ದಾರೆ, ಗಿರಿಯಪ್ಪ ಪೂಜಾರಿ ಅಂತ. ಮತ್ತೊಬ್ರು ಹಿರಿಯರು ನಾಟಿ ವೈದ್ಯರು ನಮ್ಮ ದೇವಕಿ ಪೂಜಾರಿ ಅಂತ, ದೇವಕಿ ಅಮ್ಮನವರಿದ್ದಾರೆ. ಸೊ ಅವರ ಜೊತೆ ಒಂದು ರೆಸಿಪಿ ಮಾಡ್ಲಿಕ್ಕೆ ನಾನು ಮೊನ್ನೆಯಿಂದ ಯೋಚನೆ ಮಾಡ್ತಾ ಇದ್ದೆ. ನಮ್ಮ ವ್ಯೂವರ್ಸ್ ನವರಿಗೆ ಅದನ್ನು ಮೊನ್ನೆಯಿಂದ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದ್ದೆ. ಮತ್ತೆ ನೀವ್ ಹೇಳಿದ್ರಿ ನಾನು ಕೂಡ ಬರ್ತಾ ಇದ್ದೇನೆ, ನಮ್ಮ ವ್ಯೂವರ್ಸ್ ಗೆ ನೀವು ತೋರಿಸ್ಬೇಕು ಅಂತ ಹೇಳ್ತಾ ಇದ್ರಿ. ಒಂದಷ್ಟು ದಿನಗಳಿಂದ ನಾನು ಕಾಯ್ತಾ ಇದ್ದೆ. ಪುಣ್ಯಕ್ಕೆ ಇವತ್ತು ನೀವು ಬಂದ್ರಿ, ಬಾರಿ ಖುಷಿ ಆಯ್ತು ಶಿವಪ್ರಸಾದನ್ನ. ಈಗ ಸೊಪ್ಪನ್ನು ಎಲ್ಲಿಂದ ನಾವು ಸೆಲೆಕ್ಟ್ ಮಾಡ್ಲಿಕ್ಕೆ ಹೊರಡುವ? ಬನ್ನಿ, ನಾವು ಸೊಪ್ಪು ಕಾಡಲ್ಲಿ ಉಂಟು, ಕಾಡಲ್ಲಿ ಒಂದು ಸೊಪ್ಪು ಉಂಟು, ಸೊಪ್ಪಲ್ಲಿ ಒಂದು ಚಟ್ನಿ ಮಾಡುವ ಬನ್ನಿ. ನೀವು ಆಗ ಒಂದು ಪ್ರಶ್ನೆ ಕೇಳಿದ್ರಿ, ನೀವು ಯಾವ ರೀತಿ ಚಟ್ನಿ ಮಾಡ್ತಾ ಇದ್ರಿ, ಯಾರ ಸಲಹೆ ಮೇರೆಗೆ ಚಟ್ನಿ ಮಾಡ್ತಾ ಇದ್ರಿ? ಕಳೆದ 15 ದಿನಗಳಿಂದ ನಮ್ಮ ಚಟ್ನಿಗಳನ್ನು ನೋಡಿ, ನಾವು ಮಾಡಿರುವಂತಹ ಈ ಆರೋಗ್ಯ ಭರಿತ ಚಟ್ನಿಯನ್ನು ನೋಡಿ ಯಾವ ರೀತಿಯಲ್ಲಿ ಯಾರ ಸಲಹೆ ಮುಖಾಂತರ ಮಾಡ್ತಾ ಇದ್ದೀರಿ ಅಂತ ಒಂದು ಪ್ರಶ್ನೆ ಕೇಳಿದ್ರಿ. ಈ ಪ್ರಶ್ನೆಗೆ ಉತ್ತರ ನೋಡಿ, ನಮ್ ಜೊತೆ ಒಬ್ರು ಹಿರಿಯರಾದಂತಹ ನಾಟಿ ವೈದ್ಯರಿದ್ದಾರೆ. ಗಿರಿಯಪ್ಪ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ. ಅವರ ತಂದೆ ಮೋಂಟು ಪೂಜಾರಿ ಅಂತ, ಅವರ ವಂಶ ಪಾರಂಪರೆಯಾಗಿ ಬೆಳೆದು ಬಂದಂತ ರೀತಿ ಹೇಗಿದ್ದ ಅಂತ ಹೇಳಿದ್ರೆ ಅವರೊಬ್ರು ನಮ್ಮ ಊರಿನ ಪ್ರಖ್ಯಾತ ನಾಟಿ ವೈದ್ಯರು. ಆದರೆ ಹಣಕ್ಕೋಸ್ಕರ ಇವತ್ತಿನ ದಿನ ತನಕ ಎಲ್ಲಿಯೂ ಕೂಡ ತನ್ನ ನಾಟಿ ವೈದ್ಯಕೀಯ ಕ್ಷೇತ್ರವನ್ನು ಎಲ್ಲಿಯೂ ಕೂಡ ದುರುಪಯೋಗ ಮಾಡಲಿಲ್ಲ. ಆದ್ದರಿಂದ ನಾವು ಇವತ್ತು ಇಲ್ಲಿರುವಂತ ಇವತ್ತಿನ ವಿಷಯ ಸರಿ ಸುಮಾರು 20 ಬಗೆಯ ಸೊಪ್ಪುಗಳನ್ನು ಹಾಕಿ ಅದ್ಭುತವಾಗಿರುವಂತಹ ಒಂದು ಇವತ್ತಿನ ಪೀಳಿಗೆ ಅಂತಲ್ಲ, ಮುಂದಿನ ಪೀಳಿಗೆಗೆ ತೋರಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ, ಹಿರಿಯರ ಸಲಹೆಯನ್ನು ತೆಗೆದುಕೊಂಡು ನಾವು ಇವತ್ತು ಚಟ್ನಿಯನ್ನು ತೋರಿಸಿದ್ದೇವೆ. ನಮಸ್ಕಾರ. ನಮಸ್ಕಾರ. ಎಂಚಲ್ಲ ರೀ? ಸರ್ ಒಳ್ಳೆ ಸಾಧಾರಣ ಆರೋಗ್ಯ ಒಂದು ಇರ್ತದೆ. ಇತ್ತ ಎಡ್ಡೆ ದೇವ್ರದ ಮರದ ಹೋಗ್ಲ ಇಜ್ಜಿ
ದೇವರನ ಆಶೀರ್ವಾದ ದೇವರನಲ್ಲ ಜನಕ್ಕಲ್ನಲ್ಲ ಎಷ್ಟೋ ಜನಕ್ಕೆ ಮರ್ದು ಕೊರ್ದು ಈರ್ ಅಕಲ್ನ ಆರೋಗ್ಯನ ಕಾಪಾಡಿನಂಚಿನ ಒಂಜಿ ಮಹಾನ್ ವ್ಯಕ್ತಿ ಇರು. ದಿನಕ್ಕೂ ಮುಜಿ ಸರ್ತಿ ಉಂಡುಂಡ್ಲ ಇಂಕ್ ಜೀರ್ಣೆ ಉಂಡು ಕಣ್ಣಿಗೆ ನಿದ್ರೆ ಉಂಡು ಬಡ ಉಂಡು ಬೇಲೆ ಮಲ್ಪರ ಅಭಿಪ್ರಾಯ ಆಂಡತ್ತ ಅಂಡ್ ಇತ್ತರೆ ಓವುಲನ್ನು ವಿಶೇಷ ಮರದದ ನೆಟ್ಟು ಇಜ್ಜಿ 72 ವರ್ಷ ಆಂಡಾರ ಈಗ. ಇವತ್ತು ಅವ್ರ ಜೊತೆ ನಾನು ತುಳುವಲ್ಲೇ ಮಾತಾಡ್ತಿದ್ದೇನೆ. ಗಿರಿಯಪ್ಪನ ಅವ. ಯಾನೊಂಜಿ ಇರಡ ಪಾತಿರ್ನ ಲೆಕ್ಕೊಡು ಒಂಜಿ ಇರುವ ಕೊಡಿತ ಒಟ್ಟಿಗೆ ಪಾಡ್ದು ಒಂಜಿ ಚಟ್ನಿ ಮಲ್ಪುಗ ಪಂಡದು ಒಂಜಿ ಎನ್ನ ಒಂಜಿ ಯೋಚನೆ ಅಂದ್ ಈ ಸಂದರ್ಭ ಈರಡಕ್ಕೆನ್ನಾಗ ಇರು ಬಲ್ಲನ್ನ ಯಾನ್ ಬೊಡೈನ ಅಂತ ಎಂಕ್ ಏತು ತಿರಿಯೋಡು ಆತು ಮಾತ ತಪ್ಪುದ ಇರೆಗ್ ಗುರ್ತು ಸಭೆ ಗುರ್ತಿಸವೆ ದೆತ್ತು ಕೊರ್ಪೆ ದೆತ್ತು ಗೊರ್ಪೆ ಅಂದ್ ಪಂತಾರೆ. ಅಂದ್ ಇನಿ ಯಾನ್ ಕಾಂಡೆ ಈರ್ನಾಗೈತಲ್ಲ ಬಣ್ಣಾಗ ಬಾರಿ ಖುಷಿ ಅಂಡ್ ಅಂದ್ ಒಂಜಾತು ಕೊಡಿತ ಈರ್ ಎಂಕ್ಲಿಗ್ ಆಯ್ತಾ ಗುರ್ತ ಮಲ್ತು ಕೊರಿಯಾರು ಅಂದ್ ಇತ್ತೆಲ್ಲ ಎಂಕುಲು ಕೆಲವು ಕುಡಿಲು ಗುರ್ತ ಮಲ್ಪನಂಚಿನ ಸಂದರ್ಭ ಅಂದ್ ಬೇತೆ ಬೇತೆ ರೀತಿದ ಕುಡಿ ವಾ ಪ್ರಯೋಗ ಆಪುಂಡು ಆರೋಗ್ಯಗೂ ಏತು ಎಡ್ಡೆ ಇತ್ತೆ ನಿಖಲ್ನ ಪೀಳಿಗೆ ಇರ್ದು ಎಂಕಲ್ನ ಮುಟ್ಟ ಈ ಜನರೇಷನ್ಗ್ ಇಂದೆತ್ತ ಕುಡಿ ಇರತ್ತ ಒಂಜಿ ಚಟ್ನಿ ಆಯ್ತಾ ಆರೋಗ್ಯ ಇಂಚಿನ ಪಂಡದು ನಮ್ಮ ಇತ್ತೆದ ಜನರೇಷನ್ ನಂಕ್ ಗೊತ್ತುಂಡು ಅಂಡ ನನ್ನ ದುಂಬುದ ಪೀಳಿಗೆಗೆ ಅವೇನು ಕಲ್ಪಾದು ಕೊರಡುಂದಾಂಡ ನಮ್ಮ ಒಂಜಿ ಸಾಮಾಜಿಕ ಜಾಲತಾಣದ ಮುಖಾಂತರ ಅವಲ ಒಂಜಿ ನಮ್ಮನ್ನ ಸಹಜ ಕೃಷಿ ಅಂದ್ ಸಂಪೂರ್ಣ ಸಹಜ ಕೃಷಿ ಪನ್ಪುನಂಚ ನಾವು ಯೂಟ್ಯೂಬ್ ಚಾನೆಲ್ ದಾರ್ ಒಂಜಿ ಕೃಷಿಕೆರಿ ನಮ್ಮೊಟ್ಟಿಗೆ ಬೈದೇರಿ ಇಂದು ಇಡೀ ಊರುಗು ಎಂಕಲ್ ತೆರಿಪಾಡು ಮಾತ ಒಂಜಿ ಜವನೇರಿಗೆ ತೆರಿಪಾಡು ಪನ್ಪುನ ಒಂಜಿ ದೃಷ್ಟಿಡಾರ್ ನಮ್ಮೊಟ್ಟಿಗೆ ಬೈದೇರಿ. ಇನಿ ಈ ಇರುವ ಕೊಡಿಯ ಅತ್ತ ಐದು ಜಾಸ್ತಿ ಇಪ್ಪುಂಡ ಮಾತ ಕೊಡಿ ಒಟ್ಟಿಗೆ ಪಾಡ್ದು ಒಂಜಿ ಚಟ್ನಿ ಮಲ್ತನ ಆರೋಗ್ಯ ದಾದ ಪ್ರಯೋಜನ. ಚಟ್ನಿ ಬಂಡ ಈತು ಕೊಡಿತಲ್ಲ ನಮ್ಮ ಪಜ್ಜಿ ಮರ್ದವು ಪಜ್ಜಿ ಕೊಡಿ ಉಂಗಾದ್ ಏಪೋದ ಟೈಮ್ ಕರಿನ ಮರ್ದುಲು ಇಪ್ಪುವ ಅಂಚತ್ತು ಒಂದು ಇತ್ತೆಗಿತ್ತೆ ದೆತ್ತು ನಾವು ಜೀವ ಪಜ್ಜಿ ಐನ್ ನಮ್ಮ ದೆತ್ತದು ಚಟ್ನಿ ಮಲ್ತದು ಗಂಜಿ ಒನಸು ಮಲ್ತಂಡ ಬಾಯಿ ರುಚಿಕ್ಕೆಲ್ಲ ಹಾಪುಂಡು ಬಾಯಿ ಬೇನೆದಕ್ಕೆಲ್ಲ ಪೋಪುಂಡು ಮಾತಿಕ್ಕೆಲ್ಲ ಎಡ್ಡೆ ಹತ್ತಿರ 20 ಬಗೆಯ ನಾವು ಈ ಚಿಗುರು ಎಲೆಯನ್ನು ತೆಗೆದು ನಾವು ರೆಡಿ ಮಾಡ್ಕೊಂಡಿದ್ದೇವೆ. ಇಂಥ ಹಿರಿಯರ ಸಲಹೆ ಮೇರೆಗೆ ಇವರನ್ನೆಲ್ಲರನ್ನು ಗುರುತಿಸಿ ನಿಮ್ಮೆಲ್ಲರ ಒಂದು ಆಕಾಂಕ್ಷೆಯ ಮೇಲೆ ನಿಮ್ಮೆಲ್ಲರ ಒಂದು ಪ್ರೀತಿಯ ಮೇಲೆ ನಾವು ಈ ಚಟ್ನಿಯನ್ನು ಇವತ್ತು ಮಾಡ್ತಾ ಇದ್ದೇವೆ. ಸಂಪೂರ್ಣ ಸಹಜ ಕೃಷಿಯ ಯೂಟ್ಯೂಬರ್ ಅವರು ಕೂಡ ನಮ್ ಜೊತೆ ಇದ್ದಾರೆ. ಅವರು ಇದನ್ನೆಲ್ಲ ಮುಂದಿನ ಪೀಳಿಗೆಗೆ ದೊಡ್ಡ ದೊಡ್ಡ ಕೃಷಿಕರಿಗೆ ಆಗಿರ್ಬೋದು ಮತ್ತೆ ಎಲ್ಲಾ ಕೃಷಿಕರಿಗೆ ತೋರಿಸುವಂತಹ ಒಂದು ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಬಹುಶಃ ನೀವೊಂದು ಕೇಳಿರ್ಬೋದು, ಕಾಂತಾರ ಎಂಬಂತ ಒಂದು ಸಿನಿಮಾದಲ್ಲಿ ಒಂದು ಡಯಲಾಗ್ ಒಬ್ರು ಹೊಡೆದಿದ್ದಾರೆ. ಕಾಡಲ್ಲಿ ಒಂದು ಸೊಪ್ಪುಂಟಲ್ಲ, ಕೂದಲು ಬರ್ಲಿಕ್ಕೆ ಕಾಡಲ್ಲಿರುವಂತ ಸೊಪ್ಪು. ಆದ್ರೆ ನಮ್ಮ ನಾಟಿ ವೈದ್ಯರು ಹಿರಿಯರಾದಂತಹ ಗಿರಿಯಪ್ಪನರವರು ಅದಕ್ಕೆ ಕೂದಲು ಬರುವಂತದ್ದು ಸೊಪ್ಪಲ್ಲ, ಅವರು ತರುವಂತಹ ಆರೋಗ್ಯಕ್ಕೆ ಬೇಕಾಗಿರುವಂತಹ ರಾಮಬಾಣವನ್ನು ಹುಡುಕಿಕೊಂಡು ಆರೋಗ್ಯಕ್ಕೆ ಬೇಕಾಗಿರುವಂತಹ ಶಕ್ತಿ ತುಂಬಿಸುವಂತಹ ಸೊಪ್ಪನ್ನು ತಂದು ತಮ್ಮ ಧರ್ಮ ಪತ್ನಿಯವರಿಗೆ ಕೊಟ್ಟು ಪ್ರತಿದಿನ ಕೂಡ ಇವತ್ತು ಆರೋಗ್ಯಭರಿತವಾಗಿದೆ ಅಂತ ಹೇಳಿದ್ರೆ ಅವರ ಕುಟುಂಬ ಇವತ್ತು ಇಡೀ ಹಸನ್ಮುಖಿಯಾಗಿದ್ದ ಕಾರಣ ಕಾಡಿನಲ್ಲಿ ಸಿಗುವಂತ ಸೊಪ್ಪು. ಇನ್ನೊಂದು ಚಿಗುರು ಎಲೆ, ಸರಿಸುಮಾರು 20 ವೆರೈಟಿಯಲ್ಲಿ ಇರುವಂತಹ ಚಿಗುರು ಎಲೆಯಲ್ಲಿ ಒಂದು ಚಿಗುರು ಎಲೆ ದಾರೆ ಪುಳ್ಳಿ ಅಂತ. ಇದಕ್ಕೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂತ ಕಮೆಂಟ್ ಮಾಡಿ. ಕಾಡಿನಲ್ಲಿ ಸಿಗುವಂತಹ ಇನ್ನೊಂದು ಮರ, ಈ ಚಿಗುರೆಲೆ ಯಾವ್ದರದಂತ ಈ ಮರ ನಿಮ್ಗೆ ಗೊತ್ತಿರ್ಬೋದು, ಕೊರಜ್ಜು ಅಂತ ಹೇಳ್ತಾರೆ ಇದಕ್ಕೆ. ಕಾಡಿನಲ್ಲಿ ಉತ್ಪತ್ತಿ ಆಗಿರುವಂತಹ ಕಾಡು ಉತ್ಪತ್ತಿ ಯಾವ್ದಂತ ಹೇಳಿದ್ರೆ ಪುನರ್ಪುಳಿಯಲ್ಲಿ ಅದ್ಭುತವಾಗಿರುವಂತಹ ಇನ್ನೊಂದು ಚಿಗುರೆಲೆ ನೋಡಿ ಎಷ್ಟು ಚೆನ್ನಾಗಿ ಅರಳ್ತಾ ಉಂಟು. ಇದರಲ್ಲಿ ಒಂದು 7-8 ಚಿಗುರೆಲೆಯನ್ನು ಜಾಸ್ತಿ ಹಾಕ್ಬೇಕು. ಈ ಚಟ್ನಿಗೆ ನಾನು ಸ್ಪೆಷಲಿ ಆಗಿ ಹುಳಿ ಹಾಕುದಿಲ್ಲ. ಹುಳಿ ಯಾವ್ದಂತ ಹೇಳಿದ್ರೆ ಪುನರ್ಪುಳಿಯೇ ಹುಳಿ, ಕುಂಟಲ್ದ ಚಿಗುರೆಲೆ. ಇದು ಕನ್ನಡದಲ್ಲಿ ಏನ್ ಹೇಳುದು? ಕನ್ನಡದಲ್ಲಿ ಏನ್ ಹೇಳ್ತಾರಂತ ಒಂದು ಫೋಟೋ ಹಾಕ್ತೇನೆ, ಆ ಫೋಟೋದಲ್ಲಿ ನೋಡಿ ನೀವು ಏನ್ ಹೇಳ್ತಾರಂತ. ನೇರಳೆ ಕಲ್ಲಲ್ಲರಿ ಇರುತ್ತೆ, ತುಂಬಾ ರುಚಿಯಾಗಿರ್ತದೆ ಇದರದ್ದು ಚಟ್ನಿ ಮಾಡಿದ್ರೆ. ಸುಮಾರು ಒಂದು 16ರಿಂದ 20 ಬಗೆಯ ಕುಡಿಗಳಂತ ಹೇಳಿದ್ರೆ ತುದಿಗಳನ್ನು ಈ ಎಳೆತ್ತು ತುದಿಗಳನ್ನು ಹಾಕಿ ಚಟ್ನಿ ಮಾಡುವಂಥದ್ದು. ಅದರಲ್ಲಿ ನಾವು ಒಂದಷ್ಟು ಬಗೆದು ಇವಾಗ ನೀವು ನೋಡಿದ್ದೀರಿ. ಇವಾಗ ಒಂದು ಮನೆಯಲ್ಲಿದ್ದೆ ನಾವು, ಆ ಮನೆಯಲ್ಲಿ ಇರುವಂತದ್ದು ಒಂದು ಅಪರೂಪ ಸಿಗುವಂತದ್ದು, ಮತ್ತೆ ಎಲ್ಲರ ಮನೆಯಲ್ಲಿ ಬೇಕಾದಷ್ಟು ಕೂಡ ಮಾಡ್ಬೋದು. ಇದಕ್ಕೂ ವಿಟಮಿನ್ ಸೊಪ್ಪು ಅಂತ ಹೇಳ್ತಾರೆ ನೋಡಿ. ಇದೊಂದು ಸ್ಪೆಷಲ್ ಮರ, ತೇರೆದ ಕೊಡಿ ಅಂತ ನಾವು ತುಳುವಲ್ಲಿ ಹೇಳ್ತೇವೆ. ಕನ್ನಡದಲ್ಲಿ ಏನ್ ಹೇಳ್ತೀರಿ ಅದನ್ನು ನೀವು ಹೇಳಿ. ಸರಿ, ಸುಮಾರು ಒಂದು 17 ಬಗೆದ್ದಾಯ್ತು. 18ನೇ ಬಗೆಯ ಎಳತ್ತು ನಾವು ಇವತ್ತು ತೆಗಿತಾ ಇದ್ದೇವೆ. ಯಾವುದು ಈ ಮರ ನೋಡುವಾಗ್ಲೇ ನಿಮ್ಗೆ ಗೊತ್ತಾಗ್ತದೆ, ಈ ಗಿಡ ನೋಡುವಾಗ್ಲೇ ಗೊತ್ತಾಗ್ತದೆ. ಪೇರಳೆ ಅಂತ ಹೇಳ್ತೇವೆ. ಒಂದು ಚಿಗುರೆಲೆಯನ್ನು ತೆಗಿಲಿಕ್ಕೆ ನಾವು ಬಂದ್ವಿ.
ಆ ಸಂದರ್ಭದಲ್ಲಿ ನಾವು ನೋಡಿ ಅದ್ಭುತವಾಗಿ ರೀತಿಯಲ್ಲಿ ಪ್ರಕೃತಿಯಲ್ಲಿ ಎಷ್ಟು ಚಂದವಾಗಿರುವಂತಹ ಒಂದು ಪ್ರಕೃತಿ ಅಂತ ಹೇಳಿದ್ರೆ, ಭಗವಂತನು ನಮ್ಗೆ ಯಾವ ರೀತಿಯಲ್ಲಿ ನಮ್ಗೆ ಈ ಪ್ರಕೃತಿಯಲ್ಲಿ ಎಷ್ಟೆಷ್ಟು ಚಂದದ ಒಂದು ಹಣ್ಣು ಹಂಪಲು ಕೊಟ್ಟಿದ್ದಾರೆ. ಅದರಲ್ಲಿಯೂ ಕೂಡ ಒಂದು ವಿಶೇಷತೆ ನೆಲ್ಲಿಕಾಯಿ. ಈ ನೆಲ್ಲಿಕಾಯಿಯಲ್ಲಿ ಈ ಸಂದರ್ಭದಲ್ಲಿ ನಾವು ತೆಗೆಯಲಿಕ್ಕೆ ಬಂದದ್ದು ಅದರ ಎಷ್ಟು ಚೆನ್ನಾಗಿ ಇವಾಗ ಹೂ ಬಿಟ್ಟಿದೆ ನೋಡಿ. ಹೂ ಬಿಡುವಂತ ನೆಲ್ಲಿಕಾಯಿ ಆಗುವಂತ ಸಮಯ, ನೆಲ್ಲಿಕಾಯಿ ಆಗ್ಲಿಕ್ಕೆ ಹೂ ಬಿಡುವಂತ ಸಂದರ್ಭದಲ್ಲಿ ನಾವು ಒಂದು ಸೂಕ್ಷ್ಮವಾಗಿ ಒಂದು ಗಮನಿಸ್ಬೇಕು. ಜೇನಿನ ನೊಣ, ಚಿಕ್ಕ ಮುಜ್ಜಂಟಿದು ಜೇನು ನೊಣ ಕೂಡ ಬಂದು ಅದೇ ಒಂದು ಎಲೆಯಲ್ಲಿ ಕೂತ್ಕೊಂಡು, ಅದೇ ಹೂವಿನಲ್ಲಿ ಕೂತ್ಕೊಂಡು ಅದರ ಮಕರಂದವನ್ನು ಸವಿಸ್ತಾ ಉಂಟು. ಅದೇ ರೀತಿ ದೊಡ್ಡ ಜೇನಿನ ನೊಣ ಕೂಡ ನೋಡಿ ಅದೇ ಹೂವಿನಲ್ಲಿ ಕೂತ್ಕೊಂಡು ಅದು ಕೂಡ ಆ ಮಕರಂದವನ್ನು ಸವಿತಾ ಉಂಟು. ಎಷ್ಟು ಪ್ರೀತಿಯಿಂದ ಆ ಜೇನು ಒಂದು ಅವರು ಕಟ್ತಾ ಇದ್ದಾರೆ ಅಂತ ಹೇಳಿದ್ರೆ, ಜೇನಿನ ನೊಣಗಳು ಎಷ್ಟೊಂದು ಪ್ರೀತಿಯಿಂದ ಇದ್ದಾರೆ. ಹಾಗಾದ್ರೆ ಪ್ರಕೃತಿಯಲ್ಲಿ ಇಷ್ಟೊಂದು ಅದ್ಭುತವಾಗಿರುವಂತ ಪ್ರಕೃತಿಯಲ್ಲಿ ಭಗವಂತ ಕೊಟ್ಟ ಎಲ್ಲ ನಾವು ಆನಂದಿಸ್ತಿರುವಂತಹ ಸಂದರ್ಭದಲ್ಲಿ ಮನುಷ್ಯರಾದಂತ ನಾವು ಯಾಕೆ ಗಲಾಟೆ ಮಾಡಬೇಕು? ಎಳತ್ತಾಗಿರುವಂತಹ ನೆಲ್ಲಿಕಾಯಿಯ ತುದಿಯನ್ನು ಕೂಡ ನಾನು ತೆಗೆದುಕೊಳ್ತಾ ಇದ್ದೆ. ಸ್ನೇಹಿತರೆ, ಗುಡ್ಡಗಾಡ ಎಲ್ಲ ಸುತ್ತಾಡಿ ಬೆಳಗ್ಗೆಯಿಂದ ಸುಮಾರು 20 ವೆರೈಟಿಯನ್ನು ಹುಡುಕಿದ್ವಿ. ಆದ್ರೆ ನಿಮ್ಗೆಲ್ರಿಗೂ ಕೂಡ ಖುಷಿ ಆಗ್ಲಿ ಅಂತ ಹೇಳಿ ನಮ್ಗೆ 23 ವೆರೈಟಿಯ ಚಿಗುರುಗಳು ಸಿಕ್ತು. ಅದನ್ನೆಲ್ಲ ಜಾಯಲ್ ಸರ್ ಈಗ ರಾಶಿ ಮಾಡಿ ಇಟ್ಟಿದ್ದಾರೆ. ಇದು ಫಸ್ಟ್ ಟೈಮ್ ಅಲ್ಲ ಸರ್ ನೀವು ಮಾಡ್ತಾ ಇರೋದು? ಇದು ನನ್ನ ಲೆಕ್ಕದಲ್ಲಿ ಯೂಟ್ಯೂಬರ್ಸ್ ಗಳ ಇತಿಹಾಸದಲ್ಲಿ ಒಂದು ಯೂಟ್ಯೂಬರ್ ನವನು 23 ಚಿಗುರೆಲೆಗಳನ್ನು 23 ಬಗೆಯ ಚಿಗುರೆಲೆಗಳನ್ನು ಒಬ್ಬ ಹಿರಿಯ ವ್ಯಕ್ತಿಯ ಮುಖಾಂತರ ಗುರುತಿಸಿ ಇವತ್ತು ಅದನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ ಬಹುಶಃ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಅಂತ ಎಂಬುದು ನನ್ನ ಭಾವನೆ. ಅದಕ್ಕೋಸ್ಕರ ಈಗ ಒಂದೇ ಗ್ಯಾಲರಿಯಲ್ಲಿ 23 ಬಗೆಯ ಚಿಗುರೆಲೆಗಳನ್ನು ನಾನು ತಂದು ಇಟ್ಟಿದ್ದೇನೆ. ಆ 23 ಬಗೆಯ ಚಿಗುರೆಲೆಗಳು ಯಾವ್ದಂತ ಹೇಳಿದ್ರೆ ನೆಲ್ಲಿಕಾಯಿ, ಪೇರಂಕಾಯಿ, ಅರ್ತಿದಕಾಯಿ, ಜಮ್ಮು ನೇರಳೆಕಾಯಿ, ಜಾರಿಗೆಕಾಯಿ, ನೆಕ್ಕರೆ, ಮಾದೇರು, ಕುಂಟಲ್, ನಾನಿಲ್, ಚೀಮುಳ್ಳು, ದಾರೆಪುಲಿ, ರೆಂಜಿರ್, ವಿಟಮಿನ್ ಸೊಪ್ಪು, ಜಾಯಿಕಾಯಿಯ ಚಿಗುರೆಲೆ, ನೇರಳೆ, ಸೋಂಕುದ ತಪ್ಪು ಅಂತ ಹೇಳ್ತಾರೆ, ಮರುವ ಅಂತ ಹೇಳ್ತಾರೆ, ರೆಂಜಿರ್, ಪುನರ್ಪುಲಿ, ಕೇಪುಲು, ತೇರೆ, ಕೊಟ್ಟೆಮುಳ್ಳು, ನಂತರ ಬೇವು ಸೊಪ್ಪು. ಕೈಯಲ್ಲಿ ಚೀಟಿ ಉಂಟಂತ ಹೇಳಿ ಬೇಸರ ಮಾಡ್ಕೊಳ್ಬೇಡಿ. ಬಹುಶಃ ನಾಟಿ ವೈದ್ಯನಾದ್ರೆ ಎಲ್ಲೋ ನಾವು ನೆನಪಿಡ್ಕೊಳ್ಬಹುದು. ಅಂದ್ರೆ ನಾವು ಒಬ್ಬ ಹಿರಿಯರ ಮುಖಾಂತರ ಕಲಿಯುತ್ತಿರುವುದರಿಂದ ಸಮಾಜಕ್ಕೆ ಇದನ್ನೊಂದು ತೋರಿಸೋದಕ್ಕೋಸ್ಕರ ಬಾಹೇಟ ಬರ್ಲಿಕ್ಕೆ ಸ್ವಲ್ಪ ಕಷ್ಟ. ಅದರಿಂದ ಈ ಚೀಟಿಯನ್ನು ಇಟ್ಕೊಂಡಿದ್ದೇನೆ. 23 ಬಗೆಯ ಚಿಗುರೆಲೆಗಳನ್ನು ಇನ್ನು ನಾನು ಒಟ್ಟಿಗೆ ಹಾಕಿ ಇದನ್ನು ಹೆಕ್ಕಿಯಾಗಿದೆ. ಇದನ್ನು ಇನ್ನು ಖಾಲಿ ತೊಳಿಲಿಕ್ಕೆ ಇರುವಂತದ್ದು. ಇದನ್ನು ತೊಳೆದು ತರುವಷ್ಟು ಹೊತ್ತರಲ್ಲಿ ಮಸಾಲೆಗೆ ರೆಡಿ ಮಾಡುವಂತ ತೆಂಗಿನಕಾಯಿ ನೋಡಿವ. ಬನ್ನಿ ತೆಂಗಿನಕಾಯಿ ಸುಲಿಯುವ. ಈಗ ಏನು ವಿಶೇಷತೆ ಇದೆ ತೆಂಗಿನಕಾಯಿ ಸುಲಿಯುವುದರಲ್ಲಿ ಕೂಡ? ತೆಂಗಿನಕಾಯಿ ಸುಲಿಯುವುದರಲ್ಲಿ ವಿಶೇಷತೆ ಏನಿಲ್ಲ. ಮನೆಯಲ್ಲಿ ಒಬ್ಬ ಗಂಡಸು ಯಾವೆಲ್ಲ ಕೆಲಸ ಮಾಡಬೇಕು ಎಂಬುದಕ್ಕೆ ಒಂದು ತೋರಿಸುವುದಾದ್ರೆ ಈ ತೆಂಗಿನಕಾಯಿ ಸುಲಿಲಿಕ್ಕೆ ಕೂಡ ಬಹಳ ಸುಲಭವಾಗಿ ನೋಡಿ. ಈಗ ತುಂಬಾ ಮಹಿಳೆಯರು ನೋಡ್ತಿರ್ತಾರೆ, ಇದನ್ನ ನೋಡಿ ಅವರ ಮನೆ ಗಂಡಸರುಗಳಿಗೆ ಜೋರ್ ಇರ್ಬೋದಾ? ನೋಡಿ ಅವರು ಎಷ್ಟು ಕೆಲಸ ಮಾಡ್ತಿದ್ದಾರೆ ಅಂತ. ಇಲ್ಲ ಹಾಗೆ ಇಲ್ಲ, ಅವರು ಕೂಡ ಉತ್ತೇಜನ ಮಾಡ್ತಾರೆ. ಬಹುಶಃ ನನ್ನನ್ನು ನೋಡಿ ಎಲ್ಲ ಗಂಡಸರು ಕೂಡ ನನ್ನನ್ನು ಪ್ರೇರೇಪಣೆಯಾಗಿ ತೆಗೆದುಕೊಳ್ಬಹುದು ಅಂತ ತುಂಬಾ ಮಂದಿ ಸ್ನೇಹಿತರು ಹೇಳ್ತಾರೆ. ನೀನು ಮಾಡಿ ಮಾರ, ನನ್ನ ಹೆಂಡತಿ ಈಗ ನನಗೆ ಕೂತ್ಕೊಳ್ಳಿಕ್ಕೂ ಬಿಡುದಿಲ್ಲ, ನಿಂತ್ಕೊಳ್ಳಿಕ್ಕೂ ಬಿಡುದಿಲ್ಲ ಅಂತ. ಫುಲ್ ಕೆಲಸ ಕೊಟ್ಟಿದ್ದಾರೆ ಅಂತಲ್ಲ? ತುಂಬಾ ಕೆಲಸ ಕೊಟ್ಟಿದ್ದಾರೆ ಅಂತ. ಇದೊಂದು ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಅಂತಲ್ಲ, ಇದೊಂದು ನಂದು ಹಾಬಿ. ಸೊ ಒಂದು ಒಟ್ಟಿಗೆ ಸೇರಿ ಕುಟುಂಬದಲ್ಲಿ ಈ ತರ ಮಾಡ್ತಾ ಇದ್ರೆ ಒಂದು ಕುಟುಂಬ ಜೀವನ ಕೂಡ ಸರಿ ಸಾಗಟ್ಟಾಗಿ ಹೋಗುತ್ತೆ. ಸಂತೋಷದಲ್ಲಿ ನಾವು ಬದುಕಬಹುದು ಎಂಬಂತದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ವು. ತೆಂಗಿನಕಾಯಿ ಒಂದು ತರಿಸಿ ತೆಂಗಿನಕಾಯಿ ಹೊಡೆಯುದು. ತೆಂಗಿನಕಾಯಿ ಸುಲಿದಾಯ್ತು. ತೆಂಗಿನಕಾಯಿ ಒಂದು ಹೊಡೆಯುವ. ಈ ತೆಂಗಿನಕಾಯಿದು ನೀರು ನನ್ನ ಹೆಂಡತಿಗೆ ಪಂಚ ಪ್ರಾಣ. ಇವತ್ತು ನಾನು ಅವಳನ್ನು ನನ್ನ ಮುಖಾಂತರ ನಿಮ್ಗೆ ನಾನು ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಬಯಸ್ತೇನೆ. ಇವತ್ತು ನಾನು ಒಂದು ವೇಳೆ ಈ ಪ್ರಚಾರಕ್ಕೆ ಇವತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಬಂದಿದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ನನ್ನ ಮಿಸಸ್. ಯಾಕಂದ್ರೆ ನಂದು ಕೆಲಸ ಎಂತ ಅಂತ ಹೇಳಿದ್ರೆ ಒಂದು ಚಟ್ನಿ ಎಲ್ಲ ಪ್ರಿಪರೇಷನ್ ಮಾಡುದು, ನಾನು ಹೋಗುದು ನನ್ನ ಕೆಲಸಕ್ಕೆ. ನಾನು ಮನೆಯಲ್ಲಿ ಇರುವುದಿಲ್ಲ. ನಂದು ಬೆಳಿಗ್ಗೆ ಒಂದು 10-15 ನಿಮಿಷದೊಳಗೆ ನಮ್ದು ಚಟ್ನಿ ಎಲ್ಲ ಆಗ್ತದೆ. ನಂತರ ಏನಿದ್ರು ಅದನ್ನು ಎಡಿಟ್ ಮಾಡುವಂತದ್ದು, ಆ ಸಾಮಾಜಿಕ ಜಾಲತಾಣದಲ್ಲಿ ಪೇಷನ್ಸ್ ಆಗಿ ಒಂದು 10-12 ಸತಿ ಎಡಿಟ್ ಮಾಡಿ ಹಾಕುವಂತದ್ದು, ಅದನ್ನೆಲ್ಲ ನನ್ನ ಪ್ರೀತಿಯ ಧರ್ಮ ಪತ್ನಿದ್ದು. ನಾನು ಅವಳಿಗೆ ಒಂದು ಪ್ರೀತಿಯಿಂದ ಒಂದು ಸ್ವಲ್ಪ ತೆಂಗಿನ ನೀರು ಕೊಡುವುದ ಮುಖಾಂತರ ಒಂದು ಧನ್ಯವಾದವನ್ನು ಹೇಳುವಂಥದ್ದು ಮತ್ತೆ ಅಭಿನಂದನೆಯನ್ನು ಹೇಳುವಂಥದ್ದು. ಅವ್ರ ಹೇಗೆ ಪರಿಚಯ? ಇವಳ್ದು ಪರಿಚಯ ಅಂತ ಹೇಳಿದ್ರೆ ಅದಕ್ಕೆ ಒಂದು ರೋಚಕ ಒಂದು ಎಂತ ಸ್ಟೋರಿ ಉಂಟು. ನಾನು ಮಂಗಳೂರಲ್ಲಿ ಸೈಂಟ್ ಜೋಸೆಫ್ಸ್ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ನಾನು MBA ಮಾಡ್ತಾ ಇದ್ದೆ. ಸೊ MBA ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇವಳ ತಂದೆ ನನ್ನ ಬಾರಿ ಒಂದು ದೋಸ್ತಿ ಅಂತ ಹೇಳಿದ್ರೆ ಅವರು
ವೃತ್ತಿಯಲ್ಲಿ ಆಟೋ ರಿಕ್ಷಾ ಡ್ರೈವರ್. ಹ್ಮ್. ಸೊ ನಾನು ನನ್ನ ಕಾಲೇಜಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಮತ್ತೆ ಎಲ್ಲದಕ್ಕೂ ಆಚೀಚೆ ಹೋಗ್ಲಿಕ್ಕೆ ಹ್ಮ್. ನನಗೆ ಒಂದು ನೇರ ಯಾವಾಗ ನೋಡಿ ಒಂದು ಫೋನ್ ಮಾಡುವಾಗ ರಪ್ಪ ಓಡಿ ಬರ್ತಿರೋರು ಅವ್ರದ್ದೊಂದು ತುಂಬಾ ಹಿರಿಯರು ಅವಾಗ್ಲೇ. ಹ್ಮ್. ಸೊ ನನಗೆ ಸ್ವಲ್ಪ ಅವರು ಪ್ರಾಯದವರು ಅಂತ ಹೇಳುವಾಗ ಸ್ವಲ್ಪ ಹ್ಮ್. ಬಾರಿ ರ್ಯಾಶ್ ಎಲ್ಲ ಕೊಂಡು ಹೋಗುದಿಲ್ಲ. ಸೊ ಆ ದೃಷ್ಟಿಯಲ್ಲಿ ಅವರ ರಿಕ್ಷಾದಲ್ಲೇ ಹೋಗ್ತಾ ಇದ್ವಿ. ಪರಿಚಯ ಆಗಿ ಇವಳ್ದು ಅವಾಗ ಪರಿಚಯ ಇರ್ಲಿಲ್ಲ, ಬಹುಶಃ ತಪ್ಪು ತಿಳ್ಕೊಳ್ಬೇಡಿ. ಅಮ್ಮೇರು ರಿಕ್ಷಾ ಡ್ರೈವರ್ ಬಂದಿದ್ದು ಮಗಳಿನ ಉಲಾಯಿ ಪಾಡಿಯರ್ ಅಂತ ಅಂಚ ಏರ್ಲ ಎನ್ನೊಡ್ಚಿ ಅಂಚ ಆಯ್ನತ್ತವು ಆಯ್ನ ಎಂಚ ಬಂಡ ಹೇಗೆ ಅಂತ ಹೇಳಿದ್ರೆ ಒಂದಿನ ಆಕಸ್ಮಿಕವಾಗಿ ಅವರು ಹುಷಾರಿರಲಿಲ್ಲ. ಹ್ಮ್. ಸೊ ಹುಷಾರಿಲ್ಲ, ನಾನು ಒಂದಿನ ಫೋನ್ ಮಾಡುವಾಗ ಎಲ್ಲಿದ್ದೀರಿ, ನಾನು ಹಾಸ್ಪಿಟಲ್ ಅಲ್ಲಿ ಇದ್ದೇನಂತ ಅವ್ರು ಹೇಳಿದ್ರು. ಹ್ಮ್. ಸೊ ಒಂದು ಒಡನಾಟ. ಸೊ ಅದಕ್ಕೋಸ್ಕರ ಹಾಸ್ಪಿಟ್ಲಿಗೆ ನೋಡ್ಲಿಕ್ಕೆ ಹೋದಾಗ ಧರ್ಮ ಪತ್ನಿ ಅವತ್ತು ನಮ್ದು ಭೇಟಿ. ಹ್ಮ್. ಸೊ ಅಲ್ಲಿಂದ ಒಂದು ಪರಿಚಯ ಹಂತಕ್ಕೆ ಹೋಗಿ ಅವರ ಅಣ್ಣ ಕೂಡ ನನ್ನ ದೊಡ್ಡ ದೋಸ್ತಿ ಆಗಿದ್ರು, ಹ್ಮ್. ಇವಳ ಅಣ್ಣ. ಹ್ಮ್. ಸೊ ಹೀಗೇನೆ ಒಂದು ಹಂತಕ್ಕೆ ಬರುವಾಗ ಹ್ಮ್. ನಮ್ದು ಒಂದು ಪರಿಚಯ ಆಗಿ ನಮ್ಮ ಒಂದು ಪ್ರೀತಿ ಹ್ಮ್. ಅದು ಹೇಗೆ ಹುಟ್ಟಿತ್ತು. ಹುಟ್ಟಿದ್ದು ಹೇಗೆ ಹುಟ್ಟಿದ್ದು ಅದು ಪ್ರೀತಿ? ಅದೊಂದು ಪ್ರೀತಿ ಹುಟ್ಟಿದ್ದು ಅದು ಇನ್ನೊಂದು ಸ್ಟೋರಿ. ಇದೀಗ ಚಾನ್ಸ್ ಹೇಳ್ಬೇಕು. ಹಾ, ಹೇಳಿ, 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 ಹೇಳಿ. ಹೀಗೆ ಹೇಳಿ. ಸೊ ಪ್ರೀತಿ ಹೇಗೆ ಆಯ್ತು ಅಂತ ಹೇಳಿದ್ರೆ ಅವ್ರ ತಂದೆ ಹುಷಾರಿರ್ಲಿಲ್ಲ. ಅವ್ರ ತಂದೆಗೆ ಅವತ್ತು ನಾನು ನೋಡ್ಲಿಕ್ಕೆ ಹೋದಾಗ ಕತ್ತಲೆ ಸರಿ ಸುಮಾರು ಒಂದು 7:30-8 ಗಂಟೆ ಆಗಿತ್ತು. ವಾಪಸ್ ನಾನು ವಾಮಂಜೂರು ನಾನು ರೂಮಿಗೆ ಹೋಗುವಂತ ಸಂದರ್ಭದಲ್ಲಿ ಅವಳ ತಂದೆ ಕೇಳಿದ್ರು, ಹ್ಮ್. ನನ್ನ ಮಗಳನ್ನು ಕೂಡ ಒಂದು ನನ್ನ ಮನೆ ತನಕ ಡ್ರಾಪ್ ಮಾಡಿ ಅಂತ. ಹ್ಮ್. ಸೊ ನಾನು ಆವಾಗ ನನ್ನ ಹತ್ರ ಕಾರ್ ಇರ್ಲಿಲ್ಲ, 2 ವೀಲರ್ ಇರ್ಲಿಲ್ಲ, ನಾನು ಬಿಡ್ತಾ ಇರ್ಲಿಲ್ಲ. ಹ್ಮ್. ಸೊ ಯಾರ್ದೊಂದು ರಿಕ್ಷಾ ಇಟ್ಕೊಂಡು ಹೋದೆ. ಹ್ಮ್. ಆ ರಿಕ್ಷಾದಲ್ಲಿ ಬಿಟ್ಕೊಂಡು ಹೋದಾಗ ಇವಳು ಕೂಡ ನನ್ನ ಜೊತೆ ಬಂದ್ಲು. ಹ್ಮ್. ಹೋಗಿ ಮುಟ್ಟಿಸಿದೆ. ಹಾ. ಮುಟ್ಟಿಸಿ ಆದ್ಮೇಲೆ ನಾನು ನನ್ನ ಮನೆಗೆ ಹೋದೆ. ಹ್ಮ್. ಸೊ ನನ್ನ ಮನೆಗೆ ಹೋದ ಮೇಲೆ ಒಂದು ಪರಿಚಯ. ಹ್ಮ್. ಹ್ಮ್. So ಅಲ್ಲಿಂದ ನಮ್ದು ಒಂದು ದೇವರು ನಮ್ಮ ಹಣೆ ಬರದಲ್ಲಿ ಬರೆದಿದ್ರು, ಇವಳು ನನ್ನವಳು, ನಾನು ಅವಳದ್ದು. ಅವಳ ಹಣೆ ಬರಲ್ಲಿತ್ತು, ನನ್ನ ಹಣೆ ಬರಲ್ಲಿತ್ತು, ಭಗವಂತನ ಇಚ್ಛೆ. ಅಲ್ಲ. ಇವತ್ತು ಒಂದು ನಾವು ಒಟ್ಟಿಗಿದ್ದೇವೆ. ಹ್ಮ್. ಬಹುಶಃ ನಿಮ್ಮೆಲ್ಲರ ಆಶೀರ್ವಾದದಿಂದ ಇನ್ನಷ್ಟು ಒಟ್ಟಿಗೆ ಕೂಡಿ ಬಾಳುವಂತಹ ಭಾಗ್ಯ ಭಗವಂತ ನಮ್ಗೆ ಕರುಣಿಸಲಿ ಎಂಬಂತದ್ದು ನಿಮ್ಮ ಪ್ರಾರ್ಥನೆ ನಮ್ಮ ಮೇಲೆ ಇರ್ಲಿ ಅಂತೂ ಹೇಳುತ್ತಾ, ಸೊ ನಾವು ಸೀದಾ ಚಟ್ನಿಗೆ ಕುಡೀರೆಯನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ, ಸೆಕೆ ಬರ್ಲಿಕ್ಕೆ. ತುಳುವಲ್ಲಿ ಸೆಕೆ ಬರುದು ಅಂತ ಹೇಳ್ತಾರೆ, ಕನ್ನಡದಲ್ಲಿ ಬೇಯಿಸುದು ಅಂತ ಹೇಳ್ತಾರೆ. ಬನ್ನಿ ಬೇಯ್ದು ಆಗಿದೆಯಾ ಇಲ್ವಾ ಅಂತ, ಬೆಂದಿದೆಯಾ ಇಲ್ವಾ ಅಂತ ಒಮ್ಮೆ ನೋಡುವ ಬನ್ನಿ. ನೋಡಿ ಇಟ್ಟು ಸರಿ ಸುಮಾರು ಒಂದು 10 ನಿಮಿಷ ಆಗಿದೆ. ಚಿಗುರೆಲೆ ಒಳ್ಳೆ ಸ್ಮೆಲ್ ಹೊಡಿತದೆ ಇಲ್ಲಿಗೆ, ಒಳ್ಳೆ ಪರಿಮಳ ಬರ್ತಾ ಉಂಟಲ್ಲ? ಸೆಕೆ ಬೆರೆಸೋದಲ್ಲ. ಹೌದು. 23 ಚಿಗುರೆಲೆಯನ್ನು ತೆಗೆದುಕೊಟ್ಟಂತಹ ಹಿರಿಯರು ಯಾರು? ಗಿರಿಯಪ್ಪ ಪೂಜಾರಿ. ಇವಾಗ ಅದೇ 23 ಚಿಗುರೆಲೆ ಒಂದು ಚಟ್ನಿ ಮಾಡ್ಲಿಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ರೆಡಿ ಮಾಡಿ ಕೊಡ್ಲಿಕ್ಕೆ ನಮ್ಗೆ ಮತ್ತೊಬ್ರು ಹಿರಿಯರು ನಮ್ ಜೊತೆ ಇದ್ದಾರೆ. ಅದೇ ದೇವಕಿ ಪೂಜಾರಿ ಅಕ್ಕ ಅವರು. ಇವರು ತುಂಬಾ ಹಿರಿಯರು. ಇವರು ಕೂಡ ಒಂದು ನಾಟಿ ವೈದ್ಯರಂತ ಹೇಳ್ಬೋದು. ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಹಸಿವಾಗದ ಸಂದರ್ಭದಲ್ಲಿ, ಕಫ ತುಂಬಿದಂತಹ ಸಂದರ್ಭದಲ್ಲಿ ಹಳ್ಳಿಯ ಮಕ್ಕಳಿಗೆ ಮದ್ದನ್ನು ಕೊಟ್ಟು ಮಕ್ಕಳನ್ನು ರಕ್ಷಣೆ ಮಾಡಿದಂತ ಒಬ್ಬ ನಾಟಿ ವೈದ್ಯನಂತಲೇ ಹೇಳುವಂತ ಅತಿ ಒಂದು ಪ್ರಸಿದ್ಧಿ ಪಡೆದಂತಹ ದೇವಕಿ ಅಕ್ಕ ಅವರು ನಮ್ಮ ಮಾಲಾಡಿಯ ಭಾಗದವರು. ದೇವಕಿ ಅಕ್ಕ ಎಂತಲ್ಲಾರ ಹುಷಾರಿಲ್ಲ ಅಣ್ಣ, ತೊಂದ್ರೆ ಜೊತೆ ತೊಂದರೆ ಇನ್ನು ಒಂಜಿ ಆತ್ ಕೊಡಿಯರೆ ಮತ್ತ ದೆಕ್ಕದ ಬೇಪರದಿತ್ತು ಬೇಯ್ಪರದಿತ್ತು ಬೇಯ್ದಂದು ಬೇಯ್ತಂದತ್ತ ಬೇಯ್ತಂದು ಐಕ್ ಮಾತ್ರ ಸಾಮಾನ್ ರೆಡಿ ಅಂದತ್ತ ರೆಡಿ ಅವಡತ್ತ ಈರು ದೆತ್ತಾರ ಹಾ ದೂರ ಹಿಡ್ದು ಒಂಜಿ ಸಂಪೂರ್ಣ ಸಹಜ ಕೃಷಿತ ಶಿವಪ್ರಸಾದ್ ಅನ್ನೆ ಬೈದೇರು. ಆರು ಈರೆಂಟು ಇರಂದೇ ಬತ್ತನ ಚಟ್ನಿ ಎಂಚ ಮಲ್ಪು ಇರು ಬಂದಿತ್ತು. ಇತ್ತೆ ಚಟ್ನಿಗೆ ಒಂಜಿ ಕರೆಕ್ಟ್ ಆದ ಇರು ಪನ್ನೋಡತ್ತ ಓ ಮಾತ ಚಟ್ನಿ ಮಲ್ತೈತಾರಪ್ಪಾಗ ತರ ಚಟ್ನಿ ಮಲ್ತೊಂದು ಜಾಣ ಬಂಬೆದ ಪೂಂಬೆದ ಕೈರ್ ಬುಳ್ಳಿತ್ತ ಪುನರ ಬುಳ್ಳಿತ್ತ ತಿಮಾರೆ ಬೊಕ್ಕ ತೇರೆದ ಗೊಡ್ಡಿ ನಾನಿಲ್ ಗೊಡ್ಡಿ ಬೊಕ್ಕ ನೆಡಿಲ್ ಗೊಡ್ಡಿ ನೆಕ್ಕರೆ ಪೂರ ಒಟ್ಟಿಗೆ ಬರ್ದೊಂಜಿ ಚಟ್ನಿ. ಒಂಜಿನ ಕೊರಿಪಾದ ದಿನ್ಪುಣ ಒಂಜಿನ ಪಜ್ಜಿ ದಿನ್ಪುಣ ಒಂಜಿನ ಬಸಳೆ ಮಲ್ಪುಣ ಒಂಜಿನ ಪತ್ಪೆ ಮಲ್ಪುಣ. ಅಪ್ಪಗ ಓಂಡಲ್ ಒಂಜಿ ರೋಗ ಇತ್ತು ಇಜ್ಜಾಂಡ್ ಎಂಕ್ಲಿಗೆ ಮಲ್ಲ ಮಲ್ಲ ಈರು ಇತ್ತೆ ಏತ್ ಕೊಡಿತ ಚಟ್ನಿ ಬಂಡರ್ ತುಲೆ ಇತ್ತೆದ ಜನಕ್ಲ ಬೈಡ್ ಆತ್ ರೋಗದ ಪುದರ್ ಬೈಡು ಇರು ಏತ್ನೆ ಕಲ್ತಾರೆ. ಯಾನ್ ಒಂಜಿ ನೆಡು ಒಂಜಿ ಮೂಜಿನ ಕೊಲ್ಪೋತೇನ ಅಂದು ಬುಕ್ಕ ಇಲ್ಲಲ್ಲಿ ಬೇಲೆ ಇತ್ತಂದ್ರೆ ಬಾರ ಆಯ್ತು ಬುಕ್ಕ ಈ ಕೈಕಾಂಜಿ ಬೆಳೆದ ಮಾತ ಪೋನಾಗ ಅಲ್ಲಿ ಪಿದೈ ಉಂಟವನೆ ಪೋಲ ಎಂಕ ಒಬ್ಬ ಉದಾಸೀನ ಬರ್ತದೆ ಟೀಚರ್ನ ಕ್ಲಾಕುನ ದಾನೆ ಬೇಗ ಬರ್ತಾಗ್ತದೆ. ಕೈಕಂಜಿ ಇತ್ತಾನ ಕೈಕಾಂಜಲಿ ಇತ್ತ ಒಂಜಿ ನೂತಾಯಿ ನಡೆ ಕೈಕಾಂಜಲಿ ಇತ್ತ ತುಂಬ ಬುಕ್ಕ ಒಂಜಿ ರಡ್ಡಿ ಜೊತೆ ಗಾಡಿದ ಬೋರ್ಲು ರಡ್ಡಿ ಜೊತೆ ಗೆಡಪನ ಇರ್ಲು ಪೂರ ಇತ್ತ. ಏತು ಜೊತೆ ಇತ್ತ ಏತದ ಕೈಕಂಜಲಿ ಇತ್ತ ಒಟ್ಟಿಗೆ ಅಂದಾಜು ಒಂಜಿ ಸುಮಾರು ಅಂದಾಜಿ 150 ಅಂದ ಕನ್ಪೇದಿರಿ ಇಲ್ಲ 150 ಕೈಕಾಂಜಲು ದೇಸಿ ಕೈಕಂಜಿಲು ಐಟ್ ಅವೇನ್ ದೇರ್ದ್ವಲ್ಲ ನೆಟ್ಟೆ ನೆನೆದೇರ್ದ್ವಲ್ಲ ಕಂಜಿಲೇನು ಕಟ್ಟದ್ವಲ್ಲ ಎಂಕ ಕೊಡ್ತಾ ಬುಡುಗರಿಗೆ ನೀರಾಣ ಎಂಕ್ಲ ಇಲ್ಲ ನಡ್ಸೊಂದು ಪೋಚ
ಯಾ ಶಾಲೆಗೆ ಬರ್ಪುಜಿಂದು ಟೀಚರ್ನಾಗ ಬರ್ತೀರಿ ಯಾ ಬರ್ಪುಣ್ಯ ಇಜ್ಜಿನಿ ಇಂಕ ಹಕ್ಕರ ಶಾಲೆ ಅಂಡ ಅನ್ಪನಾಗೆ ಶಾಲೆ ಹಕ್ಕರ ಈಗ ರಡ್ನೆ ಪೋಯರ ರಡ್ಡೆ ಪೋತೆ ಅಂತ ದಿನ ಏತು ದಿನ ಪೋಯರ್ ವರ್ಷ ಒಂಜಿ ವರ್ಷದಲ್ಲ ಮೂಜಿ ತಿಂಗೊಲ್ಲ ರಡ್ನೆಗೆ ಪೋತುಜಾರು ಪೋತುಜಾರು ಒಂಜಿನೆಡು ಮೂಜಿ ತಿಂಗಳು ಪೋಯರ್ ರಡ್ನೆಡು ಮೂಜಿ ತಿಂಗಳು ಪೋತುಜಾರ್ ಪೋತುಜಾರು ಅವ್ರ ರಡ್ನೆಡ್ಲ ಪಾಸ್ ಪೈಲಾಂಡ ರಡ್ನೆ ರಾತ್ರಿ ಜೇನು ಪೋತ್ರಣ ಬುಕ್ಕ ಅಡೆಗೆ ಒಂತ ಆಟ ಊಟ ಓಟ ಮರ ಜನ ಬಲ ಬಲ ಬಲಪ್ಪ ಕಮಲ ಕಲ ಸಚರ ಕೌಶದ ಇನದಿ ಇನ್ನಂತಿ ಅಲಿಲು ಏನಿ ನಾಯಿ ಕಾಲು ಬೀದಿ ದೀಪ ಕರು ಹಸು ಮನೆ ಒಲೆ ಉಪುರ ಓದರಿ ಈತ ರಡ್ಡೆ ತಿಂಗಳೊಡು ಇಷ್ಟು ಕಲಿತದ್ದು ಬರ್ರಿ 2 ತಿಂಗಳಲ್ಲಿ ಅದ್ಭುತವಾಗಿರುವಂತಹ ಜ್ಞಾನ. ಇವತ್ತು ಆ ಜ್ಞಾನವನ್ನು ಸಂಪಾದಿಸಿ ಒಂದು ನಾಟಿ ವೈದ್ಯ ಆಗಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಇಂತಹ ಪರಿಸರದಲ್ಲಿ ಧರ್ಮಾರ್ಥವಾಗಿ ಸಿಗುವಂತಹ ಎಲ್ಲ ವಸ್ತುಗಳ ಉಪಯೋಗ ಮಾಡಿಕೊಂಡು ಪ್ರಕೃತಿಯನ್ನೇ ನೆಚ್ಚಿಕೊಂಡಿರುವಂತಹ ತಾಯಿ ಇವತ್ತು ದೇವಕಿ ಅಮ್ಮರವರು ನಮಗೆಲ್ಲ ಎಷ್ಟೆಷ್ಟು ಪದಾರ್ಥಗಳನ್ನು ಯಾವ್ಯಾವುದಕ್ಕೆ ಹಾಕ್ಬೇಕಂತ ಹೇಳಿಕೊಡ್ತಾ ಇದ್ದಾರೆ. ಅಮ್ಮ ಏತೇತು ಮುಂಚಿ ಪಾಡೋಡು ಮುಂಚಿ ಒಂಜಿ 15 ಇರುವ ದೆತ್ತದೆ 15ರಿಂದ 20 ಉದ್ದ ಮೆಣಸು, ಗಾಂಧಾರಿ ಮುಂಚಿ ಒಂಜಿ 10 ಜೀರಿಗೆ ಮುಂಚಿ ಅಥವಾ ಗಾಂಧಾರಿ ಮೆಣಸು ಅಂತ ಹೇಳ್ತಾರೆ ಕನ್ನಡದಲ್ಲಿ. ಅದ್ಭುತವಾಗಿರುವಂತ ರುಚಿ ಕೊಡ್ತದೆ ಇದೊಂದು 10 ಮೂಜಿ 4 ಬೆಳ್ಳುಳ್ಳಿ ಇದ್ದಾರೆ, ಒಂದು 4 ಬೆಳ್ಳುಳ್ಳಿ, ಒಂಜಿ 2.5ರಿಂದ 3 ಇಂಚು ಶುಂಠಿ, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಜೀರಿಗೆ, ಒಂಜಿ ಚಮಚ ಕೊತ್ತಂಬರಿ, 1 ಚಮಚ ಕೊತ್ತಂಬರಿ, ಒಂಜಿ ಚಮಚ ಕಡಲೆಬೇಳೆ, 1 ಚಮಚ ಕಡಲೆಬೇಳೆ, ಒಂಜಿ ಚಮಚ 1 ಚಮಚ ಉದ್ದಿನ ಬೇಳೆ, 1 ಚಿಟಿಕಿ ಮೆಂತೆ. ಹೆಚ್ಚ ಪಂಡ ಕೈಪುಂಡವು ಹೆಚ್ಚ ಬಾಂಡೆ ಕಾಯ್ತದೆ ಅಂತದ್ದು. ರುಚಿಗೆ ಎಷ್ಟು ಬೇಕು ಅಷ್ಟು ಕಲ್ಲುಪ್ಪು, ನಂತರ 1 ಇಡೀ ತೆಂಗಿನಕಾಯಿಯ ತುರಿ. ಮಸಾಲ ಪದಾರ್ಥಗಳನ್ನು ನೋಡಿ, ನಾನು ಮಣ್ಣಿನ ಕಾವಲಿಯಲ್ಲೇ ಇದನ್ನು ಹುರಿದುಕೊಳ್ಳುವಂಥದ್ದು. ಮಣ್ಣಿನ ಕಾವಲಿಯನ್ನು ತೆಗೆದುಕೊಂಡಿದ್ದೇನೆ. ಇವಾಗ ಮಣ್ಣಿನ ಕಾವಲಿಯಲ್ಲಿ ಹೇಳಿದ ಹಾಗೆ ಆಲ್ರೆಡಿ ಇವಾಗ ನಿಮ್ಗೆ ತೋರಿಸಿದ್ದೇನೆ ಯಾವುದೆಲ್ಲ ಮಸಾಲ ಬೇಕಂತ. ಇವಾಗ ಕಡಲೆ ಬೇಳೆಯನ್ನು ಫಸ್ಟ್ ಹಾಕಿ ನಾನು ಇದನ್ನು ಹುರಿದುಕೊಳ್ತಾ ಇದ್ದೇನೆ. ಹುರಿದಿಟ್ಟಂತಹ ಮಸಾಲ, ತೆಂಗಿನಕಾಯಿ ತುರಿ, ಬೇಯಿಸಿಟ್ಟಂತಹ ನಮ್ಮ ಚಿಗುರೆಲೆ ಎಲ್ಲವನ್ನು ತೆಗೆದು ರೆಡಿ ಇಟ್ಕೊಂಡಿದ್ದೇವೆ. ಚಟ್ನಿ ಕಡಿಯೋದು, ಚಟ್ನಿ ಯಾವ್ದ್ರಲ್ಲಿ ಕಡಿಯೋದು? ಚಟ್ನಿ ಕಡಿಯೋದು ಕಡೆಪಿಕಲ್ಲಲ್ಲಿ. ಚಟ್ನಿ ಕಡಿಯಲಿಕ್ಕೆ ನನ್ನೊಟ್ಟಿಗೆ ಯಾರಿದ್ದಾರೆ ನೋಡಿ ಇಲ್ಲಿ, ಹಿರಿಯರು. ನಮ್ಮ ದೇವಕಿ ಅಕ್ಕ ಅಂತ ಕೂಡ ನಾವು ಪ್ರೀತಿಯಿಂದ ಕರಿತೇವೆ, ದೇವಕಿ ಅಮ್ಮ ಅಂತ ಕೂಡ ಪ್ರೀತಿಯಿಂದ ಕರಿತೇವೆ. ಸೊ ದೇವಕಿ ಅಮ್ಮ ಕೂಡ ನಮ್ಮ ಜೊತೆ ಇದ್ದಾರೆ. ಚಟ್ನಿಗೆ ಕಡಿಯುವಾಗ ಬೇಯಿಸುವಾಗ ತೆಗೆದಿಟ್ಟಂತಹ ನೀರು, ತುಳುವಿನಲ್ಲಿ ಕಣ್ಣೀರ್ ನೀರು ಅಂತ ಹೇಳ್ತಾರೆ. ಕನ್ನಡದಲ್ಲಿ ಏನಂತ ನೀವು ಕಮೆಂಟ್ ಮಾಡಿ. ಆ ನೀರನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ಈಗ ಚಟ್ನಿಯನ್ನು ಕಡಿಲಿಕ್ಕೆ ಪ್ರಾರಂಭ ಮಾಡಿದ್ರು. ತುಂಬ ಬಾರಿ ನಾವು ಇಷ್ಟು ಫ್ರೀಯಾಗಿ ಮಾತನಾಡುವಂಥದ್ದು, ಕಂಟೆಂಟ್ ಕೊಡುವಂಥದ್ದು ಬಾರಿ ಕಡಿಮೆ. ಆದರೆ ಇವರು ತುಂಬ ಜಾಲಿಯಾಗಿ, ತುಂಬ ಖುಷಿಯಾಗಿ ಕಂಟೆಂಟ್ ಕೊಡ್ತಾರೆ. ಇವರು ಸಾಮಾಜಿಕವಾಗಿ ಕೂಡ ದೊಡ್ಡ ದೊಡ್ಡ ಜವಾಬ್ದಾರಿಗಳಿದೆ. ಇವರು ಭಾರತೀಯ ಜನತಾ ಪಕ್ಷದ ಅಲ್ಪಸಂಖ್ಯಾತ ಮೋರ್ಚಾದ ರಾಜ್ಯದ ಉಪಾಧ್ಯಕ್ಷರು. ಅದೇ ರೀತಿಯಲ್ಲಿ ಮೊನ್ನೆ ನೋಡಿರ್ಬೋದು, ಕಿನ್ನಿಗೋಳಿ ನಗರಸಭೆಯಲ್ಲಿ ನಡೆದ ಚುನಾವಣೆಯಲ್ಲಿ ಇವರು ನೇತೃತ್ವದಲ್ಲಿ ನಡೆದು ಒಂದು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಕಾರ್ಪೊರೇಟ್ಗಳೆಲ್ಲ ಆಯ್ಕೆ ಆಗಿದ್ರು. ಅದರ ಜೊತೆ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಮಡಂತ್ಯಾರ್ನ ಅಧ್ಯಕ್ಷರು. ಸರ್, ನಿಮಗೆ ಈ 2 ದೊಡ್ಡ ದೊಡ್ಡ ಸಾಮಾಜಿಕ ಜವಾಬ್ದಾರಿಗಳಿದೆ. ಅದರ ಮಧ್ಯದಲ್ಲಿ ಇದನ್ನೆಲ್ಲ ಹೇಗೆ ನೀವು ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ತೀರಿ? ಅವರೆಲ್ಲ ಬೈಯುದಿಲ್ಲ ನೀವು ಖಾಲಿ ಚಟ್ನಿ ಕಡೀರಿ ಅಂತೇಳಿ? ಇದು ನನ್ನ ವೈಯಕ್ತಿಕ ಜೀವನ. ಇದು ನಮ್ಮ ಕೌಟುಂಬಿಕ ಜೀವನದಲ್ಲಿ ಮಾಡುವಂತಹ ದಿನಂಪ್ರತಿಯ ಚಟುವಟಿಕೆ. ನಾವು ಊಟ ಮಾಡುದಿಲ್ವಾ? ಮಾಡ್ತೇವೆ. ಕಾಫಿ ತಿಂಡಿ ಕುಡಿತೇವೆ. ರಾಜಕೀಯದಿಂದ ಇದ್ದೇವೆ ಅಂತ ಊಟ ಮಾಡುವುದು ಅಥವಾ ಕಾಫಿ ತಿಂಡಿ ತಿನ್ನುವಂತದ್ದು ಬಿಡ್ತೇವೆ? ಇಲ್ಲ, ಬಿಡುವುದಿಲ್ಲ. ಸಹಜ ಪ್ರಕ್ರಿಯೆ. ಹೌದು. ಅದೇ ರೀತಿ ಇದು ಕೂಡ ಹೆಮ್ಮೆ ಅನಿಸ್ತಾ ಉಂಟು. ನನ್ನ ಮನೆಯಲ್ಲಿ ಆಗುವಂತದ್ದು ದೈನಂದಿನ ಚಟುವಟಿಕೆಯಲ್ಲಿ ನಾನು ಪಾತ್ರ ವಹಿಸ್ತಾ ಇದ್ದೇನೆ ಅಷ್ಟೇ. ಸಾಮಾಜಿಕ ಚಟುವಟಿಕೆಯಲ್ಲಿ ನಿಮ್ಮ ಕೆಲಸ ಏನಾದ್ರು ಮಾಡುವುದಕ್ಕೆ ತೊಡಕುಗಳು ಬರ್ತಾ ಅಂತ ಹೇಳಿದ್ರೆ ಅದು 100ಕ್ಕೆ 100 ಸುಳ್ಳು. ಬೆಳಿಗ್ಗೆ ಇದಕ್ಕೆ ಟೈಮ್ ಸಿಗುವಂತದ್ದು ಬರೀ 10ರಿಂದ 15 ನಿಮಿಷ ಮಾತ್ರ. ಸೊ 10-15 ನಿಮಿಷದಲ್ಲಿ ನಿಮ್ಮ ದೈನಂದಿನ ಚಟುವಟಿಕೆಯಲ್ಲಿ ನೀವು ಹೇಗೆ ಪ್ಲಾನ್ ಮಾಡ್ತೀರಿ ಆ ಪ್ಲಾನ್ ನ ಪ್ರಕಾರ ನಡೆದುಕೊಂಡು ಹೋಗುವಂತದ್ದು. ಸೊ ಇದೊಂದು ಹವ್ಯಾಸ. ನಾವು ಚಿಕ್ಕ ಇರುವಾಗ ನಮ್ಗೆ ನನ್ನ ತಂದೆ ತಾಯಿ ಈ ಸಂಸ್ಕೃತಿಯನ್ನು ಕಲಿಸಿದ್ದಾರೆ. ತಾಯಿಯ ಜೊತೆ ಇರ್ಬೋದು, ತಂದೆ ಜೊತೆ ಇರ್ಬೋದು, ನಮ್ಮ ಕೃಷಿಯ ಜೀವನದಲ್ಲಿ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಬಂದಂತ ಸಂದರ್ಭದಲ್ಲಿ ಇದೆಲ್ಲ ಕಷ್ಟಗಳು ನಮಗೆ ಗೊತ್ತಿರೋದ್ರಿಂದ ಇವಾಗ ಇದನ್ನು ನಮ್ಮ ಕುಟುಂಬ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಬಹಳ ಸುಲಭ ಆಗ್ತದೆ. ನೀವು ತಾಲೂಕ್ ಪಂಚಾಯತ್ ಸದಸ್ಯರಾಗಿದ್ರಿ,
ಹೌದು. ಅದರ ಜೊತೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಲ್ಲೂ ಸ್ಟೂಡೆಂಟ್ ಯೂನಿಯನ್ ಅಲ್ಲಿ ಕೆಲಸ ಮಾಡಿದಿರಿ, ಹೌದು. ರಾಜಕೀಯದಲ್ಲಿ ಕೆಲಸ ಮಾಡಿದಿರಿ. ಹೌದು. ಈಗ ಒಂದು ಹೊಸ ವಿಚಾರ ಪ್ರಾರಂಭ ಆಗಿರೋದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಮುಖಾಂತರ ಜನರಿಗೆ ಸ್ವಲ್ಪ ಮರ್ತೋಗಿರುವಂತಹ ಆಹಾರಗಳನ್ನು ಜನರಿಗೆ ತಿಳಿಸುವಂತ ಪ್ರಯತ್ನ. ಹೌದು. ಅದ್ರಲ್ಲಿ ದೊಡ್ಡ ಪ್ರಯತ್ನ ಏನು ಅಂತ ಹೇಳಿದ್ರೆ 40 ದಿನದಲ್ಲಿ 40 ವೆರೈಟಿಯ ಚಟ್ನಿಗಳನ್ನು ಮಾಡಿ ಜನರಿಗೆ ತೋರಿಸ್ಬೇಕು ಅಂತ ಹೇಳಿ. ಸುಮಾರು ಒಂದು ಇದು 15-16ನೇ ಚಟ್ನಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಹೌದು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋಗಳೆಲ್ಲ ವೈರಲ್ ಆದ್ಮೇಲೆ ಹೌದು. ಮತ್ತು ನೀವು ರಾಜಕೀಯದ ಬೇರೆ ಬೇರೆ ಕ್ಷೇತ್ರದಲ್ಲಿ ನಿಮ್ಮ ಬಗ್ಗೆ ಇರುವಂತಹ ಗೌರವಗಳೇ ಬೇರೆ, ಹೌದು. ಆಗ ಸಮಾಜದಲ್ಲಿ ಅಥವಾ ಮಂಗಳೂರಿನಂತ ಸಿಟಿಗಳಿಗೆ ಹೋದಾಗ ಜನರು ಹೇಗೆ ನಿಮ್ಮನ್ನು ಗುರುತಿಸ್ತಾರೆ? ಅದೊಂದು ವಿಶೇಷ ಅನುಭವ ಆಯ್ತಾ. ಹ್ಮ್. ಹೇಗಂತ ಹೇಳಿದ್ರೆ 45 ದಿವಸದ ಒಂದು ಚಟ್ನಿಯ ರುಟೀನ್ ಅನ್ನು ನಾವು ಒಂದು ಚಾಲೆಂಜ್ ಆಗಿ ತೆಗೆದುಕೊಳ್ಳಲಿಕ್ಕೆ ಒಂದು ಕಾರಣ. ಹ್ಮ್. ನಮ್ಮ ಕ್ರೈಸ್ತ ಧರ್ಮದಲ್ಲಿ ಒಂದು ಉಪವಾಸದ ದಿನಗಳು ಅಂತ ಬರುತ್ತೆ. ಹ್ಮ್. ಸೊ ಅದು ಸಹಜವಾಗಿ ಬರುವಂತದ್ದು ಫೆಬ್ರವರಿ-ಮಾರ್ಚ್ ತಿಂಗಳಲ್ಲಿ. ಹ್ಮ್. ಸೊ ಈ ಸತಿ ಫೆಬ್ರವರಿಯ ಸರಿಸುಮಾರು ಒಂದು 18 ತಾರೀಕಿಗೇನೋ ಶುರುವಾಗಿದೆ ಬಹುಶಃ ಅಂದಾಜು. ಹ್ಮ್. ಸೊ ಇವತ್ತಿನ ದಿನ ತನಕ ಅವತ್ತಿನ ದಿನದಿಂದ ಒಂದು 45 ದಿವಸ ನಾನು ಆ ಸೀಸನ್ ಅಲ್ಲಿ ನಾನ್ ವೆಜ್ ಮುಟ್ಟುದಿಲ್ಲ, ಹ್ಮ್. ನಾನ್ ವೆಜ್ ತಿನ್ನುದಿಲ್ಲ. ಹ್ಮ್. ಸೊ ಏನಿದ್ರು ನಂದು 100% ನಾನು ವೆಜ್ ಅಲ್ಲಿ ಇರ್ತೇನೆ. ಹ್ಮ್. ವೆಜ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ನನ್ಗೆ ನನ್ನ ಫೇವರೇಟ್ ಇದು ಹ್ಮ್. ಚಟ್ನಿ. ಹ್ಮ್. ಸೊ ಈ ಸತಿ ಒಂದು ಯಾವಾಗ್ಲೂ ನಾನ್ ವೆಜ್ ರೆಸಿಪಿ ಮಾಡೋದಕ್ಕಿಂತ ಬದಲು ಈ ಸತಿ ಒಂದು ವೆಜ್ ಎಲ್ಲರೂ ಮಾಡ್ತಾರೆ. ಹ್ಮ್. ಅದೇ ಕಂಟಿನ್ಯೂಸ್ ಆಗಿ ಚಟ್ನಿ ರೆಸಿಪಿ ಮಾಡಿದಂತವರು ಬಾರಿ ರೇರ್ ಇರುವಂತದ್ದು. ಹ್ಮ್. ನಾನು ಯೂಟ್ಯೂಬ್ ಅಲ್ಲಿ ಕೂಡ ಕಂಟಿನ್ಯೂಸ್ ಆ ಚಾಲೆಂಜ್ ಅನ್ನು ಯಾರು ಮಾಡಿಲ್ಲ ಬಹುಶಃ. ಹ್ಮ್. ನಾವು ಅದನ್ನೊಂದು ವಿಭಿನ್ನವಾಗಿ ಮಾಡ್ತಿರುವಂತದ್ದು. ಮತ್ತೆ ಮಾಡುವುದಕ್ಕೆ ಒಂದು ಉದ್ದೇಶ ಏನಂತ ಹೇಳಿದ್ರೆ ನನ್ನ ವೈಯಕ್ತಿಕ ಪಬ್ಲಿಸಿಟಿಗೋಸ್ಕರ ಇದನ್ನಂತೂ 100ಕ್ಕೆ 100 ನಾನು ಮಾಡುವುದಲ್ಲ. ಹ್ಮ್. ಯಾಕಂತ ಹೇಳಿದ್ರೆ ನಾನು ಯಾರಂತ ನಮ್ಮ ಊರಿನವ್ರಿಗೆ ಎಲ್ರಿಗೂ ಗೊತ್ತು, ನಮ್ಮ ಮುಂದಿನ ಜನರೇಷನ್ಗೆ. ಹ್ಮ್. ಮತ್ತು ಹಿಂದಿನ ಕಾಲದಲ್ಲಿ ಮಾಡಿರುವಂತ ಪದ್ಧತಿಗಳನ್ನು ಸ್ವಲ್ಪ ಮನವರಿಕೆ ಮಾಡ್ಲಿಕ್ಕೆ ಮೆಲುಕು ಹಾಕುವಂತ ಸ್ವಲ್ಪ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಜನಗಳ ರೆಸ್ಪಾನ್ಸ್ ಹೇಗಿರ್ತದೆ ಅಂತ ಹೇಳಿದ್ರೆ ಹಾ. ಒಂದಷ್ಟು ನಾವು ನನಗೆ ಗೊತ್ತಿರ್ಲಿಲ್ಲ ಹ್ಮ್. ಇಷ್ಟೊಂದು ಅದು ಚಟ್ನಿ ಎಲ್ಲ ವೈರಲ್ ಆಗ್ತದಂತ. ಹ್ಮ್. ಸೊ ನಾನು ಎನಿಸ್ಕೊಂಡಿದ್ದೆ ಒಂದು ಎಂಟರ್ಟೈನ್ಮೆಂಟ್ ಅಂತಲ್ಲ, ಹಾಬಿ ಅಲ್ವಾ. ಹ್ಮ್. ಸೊ ನಡೀತದೆ, ಹೋಗ್ತಾ ಇರ್ತದೆ ಅಂತ ನಿಮ್ಮಂತ ಭಾವನೆಯಲ್ಲಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹ್ಮ್. ಅದು ಫಸ್ಟ್ ದಿನದಿಂದಲೇ 1 ಲಕ್ಷ ಮೇಲೆ ಹ್ಮ್. ಜನರಿಗೆಲ್ಲ ವ್ಯೂ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಹ್ಮ್. ಎಲ್ರು ವೈರಲ್ ಆಯ್ತು. ಹ್ಮ್. ಸೊ ಇತ್ತೀಚೆಗೆ ನಾನು ಮಂಗಳೂರು ಒಂದು ಸಿಟಿ ಸೆಂಟ್ರಿಗೆ ಹೋಗಿದ್ದೆ. ಹ್ಮ್. ಸಿಟಿ ಸೆಂಟ್ರಿಗೆ ನಾನು ಸ್ಪಾರಿಗೆ ಹೋಗಿ ಹಿಂದೆ ಬರುವಾಗ ಹ್ಮ್. ಒಂದು ಲಿಫ್ಟ್ ಅಲ್ಲಿ ನನಗೆ ಪ್ರಾಯದವರು ಸಿಕ್ಕಿದ್ರು. ಹ್ಮ್. ಅವ್ರಿಗೆ ಏಜ್ ನನಗೆ ಪರಿಚಯ ಇಲ್ಲ. ಹ್ಮ್. ಸೊ ನನಗೆ ನೋಡಿ ನೆಗಾಡ್ತಾರೆ. ನಾನು ಯಾರಪ್ಪ, ನಾವು ಸ್ವಲ್ಪ ಮತ್ತೆ ರಾಜಕೀಯದಲ್ಲಿ ಇರೋದ್ರಿಂದ ಹಾಗೇನಾದ್ರೂ ಪರಿಚಯ ಇರಬಹುದು ಅಂತ ನಾನು ಕೂಡ ಸ್ವಲ್ಪ ಸ್ಮೈಲ್ ಕೊಟ್ಟು ಸುಮ್ಮನಾದೆ. ಹ್ಮ್. ಲಿಫ್ಟ್ ಇಂದ ಹೊರಗೆ ಇಳಿಬೇಕಾದ್ರೆ ಚಟ್ನಿ ಹ್ಮ್. ಕಷಾಸ, ಹ್ಮ್. ಹೇಗಿದೆ ಈ ಚಟ್ನಿ ಅಂತ ಹೇಳಿ? ಚಟ್ನಿ ಹೇಗಿದೆ ಅಂತ. ಹಾ. ಸೊ ಇಂಥ ಅನುಭವಗಳು ಸಾಕಷ್ಟು ಆಯ್ತು ನಮಗೆ. ಹಾ. ಇತ್ತೀಚೆಗೆ ಹಾಸ್ಪಿಟ್ಲಿಗೆ ಹೋದಾಗ ಹಾಸ್ಪಿಟ್ಲ್ ಅಲ್ಲಿಯೂ ಕೂಡ ಹಾ. ಒಂದು ಪೇಷಂಟ್ ಹಾ. ಒಂದು ಬದಿಯಲ್ಲಿ ಕೂತ್ಕೊಂಡಿದ್ದಾರೆ. ಮಗಳ ಹತ್ರ ಹೇಳ್ತಿದ್ದಾರೆ ಚಟ್ನಿ ಚಟ್ನಿದಾರ್ ಅಂತ. ಚಟ್ನಿದಾರ್. ಓ. ಇಂತ ಎಲ್ಲ ವಿಭಿನ್ನವಾದಂತಹ ಅನುಭವಗಳು ಅಲ್ಲ. ಸೊ ಹಾಗಂತ ಹೇಳಿ ನನಗೆ ಮುಜುಗರ ಅಂತೂ ಯಾವತ್ತೂ ಆಗಿಲ್ಲ. ಹ್ಮ್. ಸಂತೋಷದಿಂದ ಎಲ್ಲರೂ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಹ್ಮ್. ಎಲ್ಲರೂ ಒಳ್ಳೆ ಕಮೆಂಟ್ ಮಾಡ್ತಾರೆ, ಒಳ್ಳೆ ರೀತಿಯಲ್ಲಿ ಪಾಸಿಟಿವ್ ಆಗಿ ನಮ್ಮನ್ನು ಅವರು ತೆಗೆದುಕೊಂಡಿದ್ದಾರೆ. ಹ್ಮ್. ಒಳ್ಳೆ ಎನ್ಕರೇಜ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಹ್ಮ್. ನೀವು ನೋಡಿರ್ಬೋದು ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ಕೂಡ ನಮಗೆ ನೆಗೆಟಿವ್ ಕಮೆಂಟ್ ಹಾಕಿಲ್ಲ, ಅಲ್ಲ. ಯಾರು ಕೂಡ ಹಾಕುದಿಲ್ಲ. ಯಾಕಂತ ಹೇಳಿದ್ರೆ ಅಂತ ಕೆಲಸ ನಾವು ಮಾಡ್ತಾ ಇಲ್ಲಲ್ಲ. ಹೌದು. ಸೊ ದೃಷ್ಟಿಯಲ್ಲಿ ಬಹಳ ಒಂದು ಒಳ್ಳೆ ಅನುಭವ. ಮತ್ತೆ ನಂಗನ್ಸಿದ್ದು ಏನಂತ ಹೇಳಿದ್ರೆ ಒಂದು ಮನೋರಂಜನೆ, ಇನ್ನೊಂದು ಜನರಿಗೆ ಅಗತ್ಯ ಇರುವಂತ ವಿಷಯ. ಎಕ್ಸಾಕ್ಟ್ಲಿ. ಯಾಕಂದ್ರೆ ನಾವೀಗ ಸಹಜ ಕೃಷಿಯಲ್ಲಿ ಜನರಿಗೆ ನ್ಯಾಚುರಲ್ ಫುಡ್ ಬಗ್ಗೆ, ನ್ಯಾಚುರಲ್ ಸಿಸ್ಟಮ್ ಬಗ್ಗೆ ಹೇಳ್ಕೊಡೋದಂಥದ್ದು. ಹೌದು. ನೀವು ಈ ಚಟ್ನಿ ಮುಖಾಂತರ ಆರೋಗ್ಯಕ್ಕೆ ಕೇವಲ ಒಂದು ಆಹಾರಕ್ಕೆ ಒಂದು ಮಿಕ್ಸ್ ಮಾಡಿ ತಿನ್ಲಿಕ್ಕೆ ಮಾತ್ರ ಅಲ್ಲ, ಅದು ಆರೋಗ್ಯಕ್ಕೂ ಒಳ್ಳೇದಾಗಬೇಕು, ಅದರ ಜೊತೆ ಆರೋಗ್ಯನ ವೃದ್ಧಿ ಆಗ್ಬೇಕು ಅನ್ನುವಂತ ಒಂದು ಅಜೆಂಡದ ಮೇಲೆ ನೀವು ಅದನ್ನ ತಗೊಂಡಿರೋದಲ್ವಾ? ಕರೆಕ್ಟ್. ಇಲ್ಲ ನಿಮ್ಗೆ ಬಗೆ ಬಗೆ ಕೇಕ್ಗಳು ಇನ್ನೊಂದು ಏನೇನೋ ಮಾಡಿ ಬಿಡ್ಬೋದು. ಬೇಕಾದ್ರೂ ಮಾಡ್ಬೋದು. ಆದ್ರೆ ನಿಮ್ಗೆ ಅದರಲ್ಲಿ ಈಗ ನಮ್ದು ಹೇಗೆ ಅಂತ ಹೇಳಿದ್ರೆ ನಾವೊಂದು ಸಾಮಾಜಿಕ ಜೀವನದಲ್ಲಿ ಇರುವಂತ ಸಂದರ್ಭದಲ್ಲಿ ನಾವು ಕೂಡ ಅದನ್ನೇ ಅಳವಡಿಸಿಕೊಂಡಿದ್ದೇವೆ. ಕರೆಕ್ಟ್. ಸಾವಯವ ಕೃಷಿ ಅಂತ ನೀವು ಹೇಗೆ ಹೇಳ್ತಾ ಇದ್ದೀರಾ, ಹ್ಮ್. ಸೊ ಅದೇ ರೀತಿ ನಮ್ದು ಕೂಡ ನಾವು ಕೂಡ ಸಾವಯವ ಕೃಷಿಗೆ ಜಾಸ್ತಿ ಒತ್ತು ಕೊಡುವಂತದ್ದು. ಅಲ್ಲ. ಇಂತಹ ತಿಂಡಿ ತಿನಿಸುಗಳನ್ನು ತೋರಿಸುವವರು ತುಂಬಾ ಕಡಿಮೆ. ಹೌದು. ಈಗ ನಾವು ಕೇಕ್ ಆಗಿರ್ಬೋದು ಅಂತದ್ದೆಲ್ಲ ತುಂಬಾ ಮಂದಿ ತೋರಿಸ್ತಾರೆ. ಹ್ಮ್. ಆರ್ಟಿಫಿಷಿಯಲ್ ಆಗಿ ಕೇಕ್ ಹೇಗೆ ಮಾಡುವಂತದ್ದು, ಮತ್ತೆ ಬೇರೆ ಬೇರೆ ತಿಂಡಿಗಳನ್ನು ಯಾವ ರೀತಿ ಮಾಡುವಂತ ತುಂಬಾ ಯೂಟ್ಯೂಬರ್ಸ್ ಇದ್ದಾರೆ. ಹ್ಮ್. ಅದು ಹಾಗಂತ ಹೇಳಿ ಅದು ಕೆಟ್ಟದಲ್ಲ, ಹ್ಮ್. ಅದು ಅವ್ರು ತೋರಿಸುವಂತದ್ದು ಕೂಡ ಒಳ್ಳೇದು. ಹೌದು. ಸೊ ಅದೇ ರೀತಿ ಹ್ಮ್. ಇಂಥದ್ದನ್ನು ತೋರಿಸುವವರು ಕರೆಕ್ಟ್. ತುಂಬಾ ಕಡಿಮೆ ನನ್ನ ಲೆಕ್ಕದಲ್ಲಿ. ಅದರ ಜೊತೆಗೆ ಈಗ 40 ದಿನ ನಿಮ್ದು ಇದು ಆಗುವಾಗ ನಿಮ್ಗೊಂದು ದೊಡ್ಡ ಫಿಟ್ನೆಸ್ ಚಾಲೆಂಜ್ ಆದಾಗ ಆಗ್ಬೋದು ಅನಿಸ್ತದೆ. ಯಾಕಂದ್ರೆ ಇದೊಂದು ಅರ್ಧ ಗಂಟೆ ಕಡಿಯುವಾಗ ಒಂದು ದೊಡ್ಡ ಜಿಮ್ಮಿಗೆ ಹೋದಾಗೆಲ್ಲ. ಹಾ, ಆಫ್ ಕೋರ್ಸ್. ಇದರಲ್ಲಿ ನಿಮಗೆ ಒಂದು ಆರೋಗ್ಯಕ್ಕೆ ಕೂಡ ಒಳ್ಳೆ ಎಕ್ಸರ್ಸೈಸ್ ನೋಡಿ ಅಲ್ಲ. ಕಡೆಯವನ ಹಾ. ಹಿಂದಿನ ಈಗ ಮಹಿಳೆಯರಿಗೆಲ್ಲ ಅಥವಾ ಹಿಂದಿನವರಿಗೆಲ್ಲ ಹೆಲ್ತ್ ಒಳ್ಳೇದು ಬರ್ಲಿಕ್ಕೆ ಇದು ಒಂದು ಕಾರಣ ಇರ್ಬೋದು ಅನಿಸ್ತದೆ.
ಯಾಕಂದ್ರೆ ಈ ರೀತಿ ಕಡಪೆಗಳಲ್ಲಿ ಕಡಿಯುವಂಥದ್ದು, ಅದರ ಜೊತೆ ಬಾವಿಯಿಂದ ನೀರು ಎಳೆಯುವಂಥದ್ದು, ಬೆಳಿಗ್ಗೆ ಎದ್ದು ಅಂಗಳ ಗುಡಿಸೋದು, ಸಂಜೆಗೆ ಅಂಗಳ ಗುಡಿಸೋದು, ಬಟ್ಟೆ ಒಗೆಯುವುದು, ಇದೆಲ್ಲವೂ ಕೂಡ ಒಂದು ಜಿಮ್ ಅಲ್ಲಿ ಮತ್ತೆ ಯೋಗದಲ್ಲಿ ಏನೇನು ಎಕ್ಸರ್ಸೈಸ್ ಆಗ್ತದೆ ಅದೆಲ್ಲ ಆಗ್ತಿತ್ತು ಅಂತ ಅನಿಸುತ್ತಲ್ಲ? ಸರಿ ಅಲ್ಲ? ಹೌದು. ಅದೇ ರೀತಿ ಹ್ಮ್ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ ಈ ಎಕ್ಸರ್ಸೈಸ್ ಎಲ್ಲ ಕಮರ್ಷಿಯಲ್ ಆಗಿ ಪರಿವರ್ತನೆ ಆಗಿದೆ. ಹ್ಮ್ ನೀವು ಬೇಕಾದ್ರೆ ನೋಡಿ, ಹ್ಮ್ ಬೇರೆ ಬೇರೆ ಜಿಮ್ಗಳಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಫಿಟ್ನೆಸ್ ಸೆಂಟರ್ಗಳಲ್ಲಿ ಹ್ಮ್ ಹಿರಿಯರು ಮಾಡಿದಂತ ನೀರು ಎಳೆಯುವುದು ಹ್ಮ್ ಅದನ್ನ ಅಲ್ಲಿ ಮಾಡಿಸ್ತಾರೆ. ಅಲ್ಲ? ನೀರ್ ತೆಗೀರಿ. ಹ. ಮತ್ತೆ ಎಂತ ಓಡುವುದು, ಹ. ಕೂತ್ಕೊಳ್ಳುವುದು, ಹ. ಮತ್ತೆ ಕಡಿಪಿಗಳಲ್ಲಿ ಹೇಗೆ ಕಡಿಯುವುದು, ಹ. ಬಟ್ಟೆ ಹೇಗೆ ಒಗೆಯುವುದು, ಇದನ್ನೆಲ್ಲ ನಾವು ಹಣ ಕೊಟ್ಟು ಕಲಿಬೇಕು. ಅಲ್ಲ? ಅಂತ ಪರಿಸ್ಥಿತಿಯಲ್ಲಿ ಅಂತ ವಿಷಯದಲ್ಲಿ ನಾವು ಈಗಿನ ಎಂತ ಹೇಳ್ತಾರೆ ಹ್ಮ್ ಜನರೇಷನ್ ಉಂಟು ಅಲ್ಲ? ಚಟ್ನಿ ಕಡೆತ ಬಂತು. ಚಟ್ನಿ ಕಡೆದು ಬರುವಂತ ಈ ಸಂದರ್ಭದಲ್ಲಿ ಚಟ್ನಿಯ ರುಚಿ ನೋಡ್ಲಿಕ್ಕೆ ಹಿರಿಯರಾದ ದೇವಕೆಕ್ಕೆ ಅವರು ಇದ್ದಾರೆ. ಅವಾಗದಿಂದ ಚಟ್ನಿ ಕಡೆದು ಆಗುವ ತನಕ ನಮ್ಮ ಜೊತೆ ಇದ್ದಾರೆ. ಸೊ ದೇವಕೆಕ್ಕ ಜೊತೆನೆ ಇವತ್ತು ದೇವಕಮ್ಮ ಜೊತೆನೆ ಚಟ್ನಿ ಹೇಗೆ ಅದಂತ ಕೇಳುವ. ಚಟ್ನಿ ಕಡೆದಾಂಡ್ ಹಾ ಈ ರುಚಿ ದುಕಾನ ರುಚಿ ದುಃಖ ಪಾಟಿ ಸೂಪರ್ ಆತಂಡು, ಭಾರಿ ಸೋಕ ಆತಂಡು. ಎಂಚ ಗಂಜವನ ಮಲ್ಪೊಳ್ಳಿನ ಇಟ್ಟು ಇಂದು ಪೂರ ತಿಂದುಂಡತ್ತ ಒಂದು ವಾರ ರಕ್ತರ್ಜಿ ಮೀನು ತಿಂದುಂಡ ಆಗ್ಲಿ ಕಾಯಿಲೆ ಸಣ್ಣ ಬರಂದು ಆತೊಂದು ಆರೋಗ್ಯ ಜೀವ ಕಡೆತನ ಕರೆಕ್ಟ್ ಆತದ, ಕಡೆತ್ರ ಕರೆಕ್ಟ್ ಮಂದ ಆತದ, ಮಂದ ಆತಂಡು. ಖಾರ ಪುಲಿ ಉಪ್ಪು ಪೂರ ಸರಿ ಆತಂಡು, ಸರಿ ಆತದ. ಸರಿ ಆತಂಡು. ದೆಪ್ಪುಗನ ಪಂಡ ಹಾ ನನ್ನದೇ ಪುಲೆ ಚಟ್ನಿ ರೆಡಿ ಆಗಿದೆ. ಇವಾಗ ಗಂಜಿ ಕೂಡ ರೆಡಿ ಆಗಿದೆ. ಬನ್ನಿ ಊಟ ಮಾಡುವ. ಊಟ ಮಾಡುವುದರಲ್ಲಿ ನ್ಯಾಚುರಲ್ ಆಗಿರುವಂತದ್ದು ನೋಡಿ, ಕನ್ನಡದಲ್ಲಿ ಗೆರಟೆ ಅಂತ. ಇದು ಅದೇ ತೆಂಗಿನ ಮರದಿಂದ ಮಾಡಿರುವಂತಹ ಒಂದು ಅದರ ದಂಡು ನ್ಯಾಚುರಲ್ ಆಗಿ ಉಂಟಲ್ಲ, ಎಷ್ಟು ಚೆನ್ನಾಗಿ ಉಂಟು ನೋಡಿ. ಮುಂಚೆ ಎಲ್ಲ ಹಳೆ ಪದ್ಧತಿ, ಹಳೆಯ ಕಾಲದಲ್ಲಿ ಇದೇ ರೀತಿ ನಾವು ಉಪಯೋಗ ಮಾಡ್ತೀವಿ. ಇದು ಪದಾರ್ಥಕ್ಕೆ, ಅನ್ನಕ್ಕೆ, ಸಾಂಬಾರಿಗೆ ಅಥವಾ ಗಂಜಿ ಊಟಕ್ಕೆಲ್ಲ ನ್ಯಾಚುರಲ್ ಆಗಿರುವಂಥದ್ದು. ಖುಷಿ ಆಗ್ತದೆ ಅಂತ ಹೇಳಿದ್ರೆ ಇದು ನೋಡುವಾಗಲೇ ಒಂದು ಭಾರಿ ಒಂದು ಖುಷಿ ಆಗ್ತದೆ. ಅದು ಕೂಡ ಈ ಸೆಕೆಗಾಲದಲ್ಲಿ ಹೇಳಿ ಮಾಡಿದಂತಹ ಒಂದು ರೆಸಿಪಿ. ನೋಡಿ ಸ್ನೇಹಿತರೆ, ಒಂದು ಚಟ್ನಿಯ ಹಿಂದೆ ಇಷ್ಟು ದೊಡ್ಡ ಕಥೆ ಇರ್ತದೆ. ನಾವು ಇದನ್ನು ಖಾಲಿ ರೆಸಿಪಿನ ಒಂದು ನಮ್ಮ ಬ್ಲಾಗ್ ಅಲ್ಲಿ ಹಾಕಿ ಬಿಡ್ಬೋದು, ಫೇಸ್ಬುಕ್ ಅಲ್ಲಿ ಹಾಕಿ ಇಡ್ಬೋದು. ಆದ್ರೆ ಅದರ ಹಿಂದೆ ಒಂದು ಭಾವನೆ ಇರ್ತದೆ. ಯಾಕೆಂತ ಹೇಳಿದ್ರೆ ತಲೆತಲಾಂತರಗಳಿಂದ ನಮ್ಮ ಜಿಲ್ಲೆಯ ಜನರು, ನಮ್ಮ ಹಳ್ಳಿಗಳಲ್ಲೇ ಕೂಡ ಆರೋಗ್ಯದ ಗುಟ್ಟು ಆಗಿರುವಂತದ್ದು ಚಟ್ನಿ ಅಲ್ವಾ ಸರ್ ಇದು? ಅದಕ್ಕೋಸ್ಕರ ಇಷ್ಟೊಂದು ಸಿಂಪಲ್ ಆಗಿ ತೋರಿಸುವಂಥದ್ದು. ಮತ್ತು ಇದು ಈ ವ್ಲಾಗ್ ನಮ್ಮ ಚಾನಲ್ ಅಲ್ಲಿ ಫಸ್ಟ್ ಟೈಮ್ ಈ ರೀತಿ ಒಂದು ಜನರಲ್ ಆಗಿ ಮಾತಾಡಕತ್ತೆ ಮಾಡ್ತಾ. ಸಂಪೂರ್ಣ ಸಹಜ ಕೃಷಿಯಲ್ಲಿ ಇಂಥ ವ್ಲಾಗ್ಸ್ ನಾವು ನೋಡ್ಲಿಲ್ಲ. ನೀವು ಮಾಡಿ ಕೂಡ ಎಲ್ಲ, ಮತ್ತೆ ಅದನ್ನು ಕೂಡ ನೀವು ಯಾರಾದ್ರೂ ಕೂಡ ಬಹುಶಃ ಇಂಥ ಅವಕಾಶ ಕೂಡ ಸಿಕ್ಕಿಲ್ಲ ಎಂಬುದು ನನ್ನ ಭಾವನೆ. ಅವಕಾಶ ಸಿಕ್ಕಿರ್ಲಿಲ್ಲ, ಆ ಕಾರಣಕ್ಕೋಸ್ಕರ ಚಟ್ನಿ ರೆಡಿ ಆಗಿದೆ. ಚಟ್ನಿಗೆ ಜೋಯಲ್ರು ಹಾಕ್ತಾರೆ ನಮಗೆ. ಚಟ್ನಿ ಹಾಕಿ ಸರ್, ಬನ್ನಿ ಚಟ್ನಿ ಟೇಸ್ಟ್ ಮಾಡೋಣ. ನೋಡಿ, ಇದು ಕೂಡ ಮಣ್ಣಿನ ಕರವನ್ನು ಉಪಯೋಗ ಮಾಡ್ತಾರೆ. ಇವರ ಮನೆಯಲ್ಲಿ ಎಲ್ಲ ಕಡೆ ನೋಡಿದ್ರೆ ಸುಮ್ಮನೆ ಬ್ಲಾಗ್ಗೋಸ್ಕರ ಮಣ್ಣಿನ ಪಾತ್ರವನ್ನು ಇವರು ಉಪಯೋಗ ಮಾಡಲ್ಲ. ಇವರ ಮನೆಗೆ ಹೆಲ್ತ್ಗೆ ಬೇಕಾಗಿ ಮಣ್ಣಿನ ಇದನ್ನು ಉಪಯೋಗ ಮಾಡ್ತಾರೆ. ಇದು ನಮ್ಮಲ್ಲಿ ಕಜೆಯ ಅಕ್ಕಿಯ ಒಂದು ಗಂಜಿ. ಇದರಲ್ಲಿ ಒಂದು ಚಟ್ನಿ ಸ್ವಲ್ಪ ತಗೊಳ್ತೇನೆ, ಹೇಗೆ ಆಗ್ತದೆ ನೋಡ್ತೇನೆ. ತುಂಬಾ ಚೆನ್ನಾಗಿದೆ ಚಟ್ನಿ. ತುಂಬಾ ವಿಶೇಷ ಗಿಡಮೂಲಿಕೆ ರುಚಿ ಟೈಪ್ ಅಲ್ಲಿದೆ. ಹೊಸಬರಿಗೆ ಭಾರಿ ರುಚಿ ಅಂತ ಅನ್ನಿಸ್ಲಿಕ್ಕಿಲ್ಲ. ಕಾರಣ ಏನಂತ ಹೇಳಿದ್ರೆ ಇದು ಸರಿ ಇಲ್ಲ ಅಂತಲ್ಲ, ನಾವು ಸರಿ ಇರುವುದಿಲ್ಲ. ಕೆಮಿಕಲ್ ತಿಂದು 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 ತಿಂದು, ಪೆಸ್ಟಿಸೈಡ್, ಪ್ರಿಸರ್ವೇಟಿವ್ಸ್ ತಿಂದು ತಿಂದು ನಮ್ಮ ನಾಲಿಗೆ ಅದು ಯಾವುದೋ ಟೇಸ್ಟಿಂಗ್ ಪೌಡರ್ ಬೇಕು ನಮ್ಮ ನಾಲಿಗೆಗೆ ಟೇಸ್ಟ್ ಕೊಡಬೇಕಾದ್ರೆ. ಆದ್ರೆ ನಾವು ಇದನ್ನು ತಪ್ಪು ಅಂತ ತಿಳ್ಕೋಬಾರ್ದು. ಇದನ್ನು ನಾವು ಕಂಟಿನ್ಯೂ ಆಗಿ ಇಂಥದ್ದೆಲ್ಲ ಉಪಯೋಗ ಮಾಡಿದ್ರೆ ಚೆನ್ನಾಗಿ ನಮ್ಗೆ ಆಗ್ತದಲ್ಲ. ಅಪರೂಪಕ್ಕಾದ್ರೂ ಇಂಥ ಒಂದು ಚಟ್ನಿ ಮಾಡಿದ್ರೆ ಕರೆಕ್ಟ್. ಇದರಷ್ಟು ಆರೋಗ್ಯ ಬೇರೆ ಯಾವುದು ಕೂಡ ಸಿಗ್ಲಿಕ್ಕಿಲ್ಲ ನನ್ನ ಭಾವನೆ. ಸರ್, ಈ ರೀತಿಯ ಒಂದು ಕಂಟೆಂಟ್ ಅನ್ನು ನಾವು ಕೊಡೋದು ಅಂತ ಹೇಳಿದ್ರೆ ತುಂಬಾ ಈಸಿ. ಒಂದು ಚೀಟಿ ಹಾಕಿ ಬಿಡ್ಬೋದು, ರೆಸಿಪಿಗಳನ್ನು ವಾಟ್ಸಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಹಾಕಿಡ್ಬೋದು. ಆದ್ರೆ ಅದು ಹಿಂದಗಡೆ ಒಂದು ಭಾವನೆ ಇರೋದಿಲ್ಲ. ಆ ರೀತಿ ಒಂದು ನಿಮ್ಮ ಅಮೂಲ್ಯವಾಗಿರುವಂತಹ ಸಮಯವನ್ನು ಕೊಟ್ಟು ಆ ಕಾಡಿಗೆ, ಗುಡ್ಡೆಗೆ ಹೋಗಿ ಅವರನ್ನೆಲ್ಲ ಕರೆದು ಮಾತಾಡಿಸಿ ಎಲ್ಲ ನೀವು ಮಾಡಿದ್ರಿ. ಒಟ್ಟಾರೆ ಈ ಒಂದು ವರ್ಷದಿಂದ, ಒಂದೂವರೆ ವರ್ಷದಿಂದ ನಾವು ಈ ಕೆಲಸವನ್ನು ಮಾಡ್ತಿದ್ದೀವಿ. ಸಮಾಜದಲ್ಲಿ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಅದರ ಜೊತೆಗೆ ಸಾವಯವ ಕೃಷಿಯ ಬಗ್ಗೆ ಅವೇರ್ನೆಸ್ ಬರಬೇಕು, ನೇಚರ್ನ ಬಗ್ಗೆ, ಪ್ರಕೃತಿ ಕಡೆ ಜನರು ಮತ್ತೆ ಹೋಗ್ಬೇಕು ಅನ್ನುವಂಥದ್ದು. ಹಾಗೆ ನೀವು ನೋಡ್ತಿದ್ರಿ, ನಿಮ್ಗೆ ಏನ್ ಅನ್ಸುತ್ತೆ ನಮ್ಮ ಚಾನಲ್ ಬಗ್ಗೆ? ಎಲ್ಲ ವ್ಯೂವರ್ಸ್ ಗಳಿಗೆ ಇವತ್ತೊಂದು ಖುಷಿಯ ದಿನ ಅಂತಲೇ ನನ್ನ ಒಂದು ಭಾವನೆ. ನನಗೆ ಕೂಡ ಇದೊಂದು ಖುಷಿಯ ಒಂದು ದಿನ, ಸಂತೋಷದ ದಿನ. ಕಾರಣ ಇಷ್ಟೇ, ಚಟ್ನಿ ನಾವು ಮಾಡ್ತೇವೆ, ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೇವೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡುವವರು ನೋಡ್ತಾರೆ, ಮತ್ತು ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡುವವರು ನೋಡ್ತಾರೆ. ಆಕ್ಚುಯಲ್ ಲೈಫ್ನಲ್ಲಿ, ರಿಯಲ್ ಲೈಫ್ನಲ್ಲಿ ಅದನ್ನು ಅಳವಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡುವಂತವರು ಕೂಡ ನೋಡ್ತಾರೆ. ಆದ್ರೆ ಸಂಪೂರ್ಣ ಸಹಜ ಕೃಷಿಯ
ಒಬ್ಬ ಯೂಟ್ಯೂಬರ್ ಆಗಿ ಇತ್ತೀಚಿನ ದಿನಗಳಲ್ಲಿ ಅಂತಲ್ಲ, ಒಂದು ಸರಿಸುಮಾರು ಕಳೆದ 1 ವರ್ಷದಿಂದ ನಿಮ್ಮ ವ್ಲಾಗ್ ಅನ್ನು ನಾನು ನೋಡ್ತಾ ಇದ್ದೇನೆ. ಆ ವ್ಲಾಗ್ ಅನ್ನು ನೋಡುವಾಗ ಒಂದು ಭಾರಿ ಖುಷಿಯ ಒಂದು ವಿಚಾರ ಏನಂತ ಹೇಳಿದ್ರೆ, ಸಾವಯವ ಕೃಷಿಗೆ ಜಾಸ್ತಿ ಒತ್ತನ್ನು ನೀವು ಕೊಡುವಂಥದ್ದು. ಅದ್ಭುತವಾಗಿರುವಂತಹ ವಿಚಾರ ಏನಂತ ಹೇಳಿದ್ರೆ, ಈಗಿನ ಜನರೇಷನ್ಗೆ, ಇವತ್ತಿನ ಕಾಲದ ಜನರಿಗೆ ಇದು 100ಕ್ಕೆ 100 ಬೇಕಾಗಿರುವಂತದ್ದು ವಿಚಾರ. ಯಾಕಂತ ಹೇಳಿದ್ರೆ, ನಾವು ಮುಂಚೆ ಎಲ್ಲ ನಾವು ನೋಡ್ತಾ ಇದ್ವಿ, ಕೇಳ್ತಾ ಇದ್ವಿ, ರೋಗಗಳು ಬಹಳ ಅಪರೂಪ ಇತ್ತು. ಮುಂಚೆ ಸರಿಸುಮಾರು ಒಂದು 15-20 ವರ್ಷಗಳ ಹಿಂದಿನ ಜೀವನಕ್ಕೆ ನಾವು ಹೋಗ್ತಾ ಇದ್ರೆ, ನಮ್ಮ ಸೌತ್ ಕೇಂದ್ರದಲ್ಲಿ ಹಾಸ್ಪಿಟಲ್ಗಳ ಸಂಖ್ಯೆ ಕಡಿಮೆ ಇತ್ತು, ಶಾಲೆಗಳ ಸಂಖ್ಯೆ ಬಹಳಷ್ಟು ಇತ್ತು, ಕಾಲೇಜ್ಗಳ ಸಂಖ್ಯೆ ಬಹಳಷ್ಟು ಇತ್ತು, ಎಲ್ಲರೂ ಉತ್ತಮ ಆರೋಗ್ಯದಲ್ಲಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು 20-25 ವರ್ಷದ ಇತಿಹಾಸವನ್ನು ತೆಗೆದುಕೊಂಡು ನಾವು ನೋಡ್ತಾ ಬರ್ಬೇಕಾದ್ರೆ, ಎಲ್ಲ ಗಲ್ಲಿಯಲ್ಲಿ ಕೂಡ, ಗ್ರಾಮದಲ್ಲಿ ಕೂಡ, ಹಳ್ಳಿಯಲ್ಲಿ ಕೂಡ, ಮನೆಯಲ್ಲಿ ಕೂಡ ಮಾರಕವಾದಂತಹ ರೋಗ ಇವತ್ತು ಬಾಧೆ ಆಗ್ತಾ ಉಂಟು. ಕಾರಣ ರಾಸಾಯನಿಕ. ನಾವು ತಿನ್ನುವಂತಹ, ನಾವು ಊಟ ಮಾಡುವಂತಹ ಪ್ರತಿಯೊಂದು ಅಕ್ಕಿಯಲ್ಲಿಂದ ಹಿಡಿದು ಹಾಲಿನ ತನಕ ರಾಸಾಯನಿಕ ಕಲಬೆರಕೆ ಮಾಡುವಂತಹ ಈಗಿನ ಒಂದು ಪದ್ಧತಿಗೆ ಇಳಿದಾಗಿದೆ. ಆದ್ದರಿಂದ ನೀವು ಎಲ್ಲ ಕೃಷಿಕರನ್ನು ಸಂಪರ್ಕ ಮಾಡಿ ಸಹಜ ಕೃಷಿ ಹತ್ರ, ಸಾವಯವ ಕೃಷಿಗೆ ಪ್ರತ್ಯೇಕವಾಗಿ ಒತ್ತನ್ನು ಕೊಡುವಂಥದ್ದು ಇದು ಅದ್ಭುತವಾಗಿರುವಂಥ ವಿಚಾರ. ನಿಮಗೆ ನಾನು ಪ್ರತ್ಯೇಕವಾಗಿ, ನಾನು ಒಬ್ಬ ಮಡಂತ್ಯಾರ್ನ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷನಾಗಿ, ಒಬ್ಬ ರೈತರ ಪರವಾಗಿ ಮತ್ತು ಎಲ್ಲರ ಕೃಷಿಕರ ಪರವಾಗಿ ನಾನು ನಿಮಗೆ, ಎಲ್ಲ ನಿಮ್ಮ ವ್ಯೂವರ್ಸ್ಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಿಮಗೂ ಅಭಿನಂದನೆ ಸಲ್ಲಿಸ್ತೇನೆ. ನೀವು ರಾತ್ರಿ ಹಗಲು ನಾನು ನೋಡ್ತಾ ಇದ್ದೇನೆ, ಎಲ್ಲೆಲ್ಲಿಯೂ ನೀವು ಸಿಕ್ಕಿಮು, ಮೇಘಾಲಯ ಅಲ್ಲಿ ತನಕ ರೀಚ್ ಆಗಿದ್ರಿ. ಅದ್ಭುತವಾಗಿರುವಂತಹ ಒಂದು ಸಮಾಜ ಸೇವೆ ಅಂತಲೂ ಕೂಡ ಹೇಳ್ಬಹುದು. ಈ ಸಂದರ್ಭದಲ್ಲಿ ಸಂಪೂರ್ಣ ಸಹಜ ಕೃಷಿಯ ವ್ಯೂವರ್ಸ್ಗಳಿಗೆ ಕೂಡ ನಾನು ವಿನಂತಿಯನ್ನು ಮಾಡ್ತೇನೆ, ಬರೀ ನೋಡೋದು ಮಾತ್ರ ಅಲ್ಲ, ಅವರ ಕಷ್ಟಕ್ಕೆ ಕೂಡ ನಾವು ಸ್ಪಂದನೆಯನ್ನು ಮಾಡಬೇಕು. ಯಾವ ರೀತಿ ಸ್ಪಂದನೆ ಮಾಡ್ಬೇಕಂತ ಹೇಳಿದ್ರೆ, ಬರೀ ನಾವು ನೋಡ್ತೇವೆ ಮತ್ತು ಅದನ್ನು ಬಿಡುವುದು. ಯಾರು ಬೇಕಾದ್ರೂ ಆಗ್ಲಿ, ಇಂತಹ ಯೂಟ್ಯೂಬರ್ಸ್ ಗಳನ್ನು ಗೌರವಿಸುವಂತ ಕೆಲಸ ನಾವು ಮಾಡಬೇಕು. ಇಂತಹ ಯೂಟ್ಯೂಬರ್ ಗಳನ್ನು ಪ್ರೋತ್ಸಾಹಿಸುವಂತ ಕೆಲಸ ನಾವು ಮಾಡಬೇಕು. ಇಂತಹ ಯೂಟ್ಯೂಬರ್ ಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಅವರಿಗೆ ಕಮೆಂಟ್ ಮಾಡಿ, ಅವರನ್ನು ಪ್ರೋತ್ಸಾಹಿಸುವಂತ ಕೆಲಸ ಮಾಡಿದ್ರೆ ಮಾತ್ರವಲ್ಲ, ನಮ್ಮ ಭಾಗದಲ್ಲಿರುವಂತಹ ಸಾವಯವ ಕೃಷಿಕರನ್ನು ಕೂಡ ಗುರುತಿಸಿ ಅಂತವರನ್ನು ಸಂಪರ್ಕ ಮಾಡಿ, ಅಂತವರನ್ನು ಕೂಡ ಸಮಾಜದ ಮುಖ್ಯವಾಹಿನಿಗೆ ತರುವಂತ ಕೆಲಸ ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡೋಣ ಅಂತ ಹೇಳುತ್ತಾ ನಿಮಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ನಿಮ್ಮ ವ್ಯೂವರ್ಸ್ ಗಳಿಗೂ ಕೂಡ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಇದ್ದೇನೆ. ಎಲ್ಲ ವ್ಯೂವರ್ಸ್ ಗಳು ಒಳ್ಳೆ ರೀತಿಯಲ್ಲಿ ಎನ್ಕರೇಜ್ಮೆಂಟ್ ಕೊಡ್ತಾ ಇದ್ದೀರಿ. ಇನ್ನಷ್ಟು ಅವರಿಗೆ ಎನ್ಕರೇಜ್ಮೆಂಟ್ ಕೊಡಿ, ಎಲ್ಲ ವಿಡಿಯೋಸ್ ಗಳನ್ನು ಶೇರ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಾವಯವ ಕೃಷಿಯತ್ತ ನಮ್ಮ ಪಯಣ ಮುಂದುವರಿಯಲಿ ಅಂತ ಹೇಳುತ್ತಾ ನಿಮ್ಗೆ ಶುಭವನ್ನು ಹಾರೈಸಿ ಧನ್ಯವಾದಗಳು ಸರ್. ಸ್ನೇಹಿತರೆ, ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಕೃಷಿಯ ಸಬ್ಜೆಕ್ಟ್ ಇಲ್ಲದಿದ್ರು ಕೂಡ ಪ್ರತಿಯೊಬ್ಬ ಮನುಷ್ಯನ ಆರೋಗ್ಯಕ್ಕೆ ಸಂಬಂಧಿಸಿರುವಂತಹ ಸಬ್ಜೆಕ್ಟ್ ಆದ ಕಾರಣಕ್ಕೋಸ್ಕರ ನೀವೆಲ್ಲರೂ ಕೂಡ ವೀಕ್ಷಣೆ ಮಾಡಿದಿರಿ, ಕೊನೆಯವರೆಗೂ ವಿಡಿಯೋ ನೋಡಿದಿರಿ. ಇದೊಂದು ವಿಶೇಷ ವಿಡಿಯೋ, ಅದರಿಂದಾಗಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಮತ್ತೊಂದು ಬಾರಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಧನ್ಯವಾದಗಳು.